ಈ ಟೆಕ್ನಾಲಜಿ ಇಷ್ಟೊಂದೆಲ್ಲ ಡೆವಲಪ್ ಆಗದೇ ಇದ್ದಂಥ ದಿನಗಳಲ್ಲಿ ಸೋಷಿಯಲ್ ಸರ್ವಿಸ್ ಬೇರೆದೇ ರೂಪದಲ್ಲಿ ನಡೀತಿತ್ತು. ಈಗ ಅದಕ್ಕೆ ಬೇರೆದೇ ಒಂದು ರೂಪ ಸಿಕ್ಕಿದೆ ಅಂತ ಹೇಳ್ಬೋದೇನೋ ಅಂತ ನನಗಂತೂ ಅನಿಸುತ್ತೆ. ಏನಂದ್ರೆ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಸೊ ಕೆರೆಯಿಂದನೇ ಪಡೆದಂಥ ಹಣವನ್ನು ಮತ್ತೆ ವಾಪಸ್ ಅರ್ಹರಿಗೆ ಕೊಟ್ಟಿದ್ದಾರೆ. ಸುಮಾರು 9 ಕೋಟಿಯಷ್ಟು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮೂಲಕ ಕಳೆದ 6 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಅರ್ಜುನ್ ಭಂಡಾರ್ಕರ್ ಅವರು. ಫಸ್ಟ್ ಸಮಾಜ ಸೇವೆ ನಿಮ್ದು ಯಾವಾಗ ಸ್ಟಾರ್ಟ್ ಆಯಿತು? ಇದು ಮಾಡೋದಕ್ಕೆ ನಿಮಗೆ ಒಂದು ಪಾಯಿಂಟ್ ಏನಾದರೂ ಟ್ರಿಗರ್ ಆಯ್ತಾ? ಅದು ಏನು ವಿಷಯ? ಈ ದಾನಿಗಳು ಅಂತ ಹೇಳಿದಾಗ ಅರ್ಜುನ್, ಯಾರು ದಾನಿಗಳು ಇಲ್ಲಿ? ಅಂದರೆ ಯಾವ ಕಮ್ಯುನಿಟಿಯವ್ರು ಜಾಸ್ತಿ? ಅಂದರೆ ನಾನು ಯಾರನ್ನು ಪ್ರತ್ಯೇಕಿಸಿ ಕೇಳ್ತಾ ಇಲ್ಲ, ಅಥವಾ ಇಲ್ಲಿ ಯಾವುದೇ ಭೇದ ಇಲ್ಲ. ಹೆಚ್ಚು ನಿಮಗೆ ಬರ್ತಾ ಇರುವಂಥ ಡೊನೇಷನ್ ಎಲ್ಲಿಂದ? ಬಟ್ ನಾವು ಕೊಡುವಾಗ ಅದು ಕಮ್ಯುನಿಟಿ ಅಂತ ಇದು ಮಾಡೋದಿಲ್ಲ. ಹೂಎವರ್ ಡಿಸರ್ವ್ಸ್ ಅವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೇವೆ. ಜರ್ನಿ ಥಿಂಕ್ ಮಾಡುವಾಗ ನಾವು ಈಗ 6 ಇಯರ್ಸ್ ಮುಂಚೆ ಸ್ಟಾರ್ಟ್ ಮಾಡುವಾಗ ಹೇಗೆ ಕಷ್ಟಪಟ್ಟಿದ್ದೀವಿ ಹ್ಯಾಸ್ ಟು ವಾಟ್ ಇಟ್ ಈಸ್ ನೌ ತುಂಬ ಡಿಫ್ರೆನ್ಸ್ ಇದೆ. ಈಗ ಏನಂದರೆ ಆಟೋ ಪೈಲಟ್ ಮೋಡಲ್ಲಿ ಕೂಡ ಹೋಗ್ತಾ ಇದೆ. 5 ಗಂಟೆ ಉಳಿತದೆ. 5 ಗಂಟೆ ಉಳಿತದಲ್ವಾ? 5 ಗಂಟೆ ನಾನು ಸೋಷಿಯಲ್ ಸರ್ವಿಸಿಗೆ ಮೀಸಲಿಡ್ತೇನೆ. ಹೇಗೆ ಅಂತಂದರೆ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ ಇದು. ಇವತ್ತಿನ ನಮ್ಮ ಅತಿಥಿ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮೂಲಕ ಕಳೆದ 6 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಅರ್ಜುನ್ ಭಂಡಾರ್ಕರ್ ಅವರು. ನಮಸ್ಕಾರ ಅರ್ಜುನ್ ಅವರೇ. ನಮಸ್ತೆ ಅವಿನಾಶ್, ಹೇಗಿದ್ದೀರಿ? ಹುಷಾರಿದ್ದೇನೆ. ಆಕ್ಚುಲಿ ವಯಸ್ಸು ಬಹಳ ಸಣ್ಣದಲ್ವಾ ನಿಮ್ದು? ಹೌದು, ಇವಾಗ 36 ವರ್ಷ ಅಷ್ಟೇ. ಹೌದು. ಸಣ್ಣ ವಯಸ್ಸಿಗೆ ಸ್ಟಾರ್ಟ್ ಮಾಡ್ಕೊಂಡ್ರಿ, 30ನೇ ವಯಸ್ಸಿಗೆ ಸ್ಟಾರ್ಟ್ ಆಯ್ತಾ ಅಂತ ನಿಮ್ಮ ಸಮಾಜ ಸೇವೆ? ಹೌದು, 6 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ 6 ಇಯರ್ಸ್ ಆಗಿದೆ ಅಲ್ವಾ? ಹೌದು. ವೀಕ್ಷಕರೇ, ಇವ್ರ ಜೊತೆಗೆ ಬಹಳ ಡೀಟೇಲ್ ಆಗಿ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಾನು ಹೇಳಬೇಕು, ಕಳೆದ 6 ವರ್ಷದಲ್ಲಿ ಜನರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಅದನ್ನು ದಾನ ರೂಪದಲ್ಲಿ, ಅಂದರೆ ಏನಂದ್ರೆ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಸೊ ಕೆರೆಯಿಂದನೇ ಪಡೆದಂಥ ಹಣವನ್ನು ಮತ್ತೆ ವಾಪಸ್ ಅರ್ಹರಿಗೆ ಕೊಟ್ಟಿದ್ದಾರೆ. ಸುಮಾರು 9 ಕೋಟಿಯಷ್ಟು ಇಲ್ಲಿ ತನಕ ದಾನದ ರೂಪದಲ್ಲಿ ಜನರಿಗೆ ಸಂದಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಸಚ್ ಎ ಗ್ರೇಟ್ ಅಚೀವ್ಮೆಂಟ್. ಏನನ್ಸುತ್ತೆ ಅರ್ಜುನ್, ಈ ಹೊತ್ತಿನಲ್ಲಿ 9 crore ಅಂತ ನೋಡುವಾಗ ಏನನ್ಸುತ್ತೆ ನಿಮಗೆ? ಅಮೌಂಟ್ಗಿಂತ ಜಾಸ್ತಿ ನಾವು ಎಷ್ಟು ಜನರಿಗೆ ರೀಚ್ ಆಗಿದ್ದೇವೆ ಖುಷಿ ಆಗ್ತದೆ. ಮೋರ್ ದೆನ್ 1500 ಫ್ಯಾಮಿಲೀಸಿಗೆ ನಾವು ಒಂದು ಸಹಾಯ ಸಿಗುವಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದ್ದೇವೆ ಅಂತ ಖುಷಿ ಆಗ್ತದೆ ಅಷ್ಟೇ ಅಲ್ವಾ? ಹೌದು. ಅಲ್ಲ, ಬಟ್ ಈ 6 ವರ್ಷಗಳ ಹಿಂದೆ ನೀವು ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ವೆನ್ ಯು ಸ್ಟಾರ್ಟೆಡ್ ಅಂದರೆ ಒಂದು ಝೀರೋಯಿಂದನೇ ಎಲ್ಲವನ್ನೂ ಸ್ಟಾರ್ಟ್ ಆಗೋದಲ್ವಾ? ಹೌದು. ಸಚಿನ್ ತೆಂಡೂಲ್ಕರ್ ಇವತ್ತು ಲೆಜೆಂಡ್ ಆಗಿರ್ಬೋದು, ಬಟ್ ಆವತ್ತು ಒಂದಿನ ಅವ್ರು ಬ್ಯಾಟ್ ಹಿಡಿದಿದ್ರಲ್ಲ, ಡೆಬ್ಯೂ ಮಾಡಿದಾರಲ್ವಾ ಅಲ್ವಾ? ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಗೂ ನಾನು ಇಷ್ಟು ದೂರ ಬಂದೆ ಅನ್ನೋಂಥ ಒಂದು ಫೀಲಿಂಗ್ ಇರುತ್ತಲ್ಲ. ಕ್ಯಾನ್ ಯು ಎಕ್ಸ್ಪ್ರೆಸ್ ದ್ಯಾಟ್? ಜರ್ನಿ ಥಿಂಕ್ ಮಾಡುವಾಗ ನಾವು ಈಗ 6 ಇಯರ್ಸ್ ಮುಂಚೆ ಸ್ಟಾರ್ಟ್ ಮಾಡುವಾಗ ಹೇಗೆ ಕಷ್ಟಪಟ್ಟಿದ್ದೀವಿ ಹ್ಯಾಸ್ ಟು ವಾಟ್ ಇಟ್ ಈಸ್ ನೌ ತುಂಬ ಡಿಫ್ರೆನ್ಸ್ ಇದೆ. ಈಗ ಏನಂದ್ರೆ ಆಟೋ ಪೈಲಟ್ ಮೋಡಲ್ಲಿ ಕೂಡ ಹೋಗ್ತಾ ಇದೆ. ಹೌದಾ? ಹೌದು. ಅಂದ್ರೆ ನಾವು ಸೋಷಿಯಲ್ ಮೀಡಿಯಲ್ಲಿ ಕೇಸ್ ಹಾಕಿದ ಕೂಡಲೇ ಹಣ ಬರ್ತದೆ. ಮುಂಚೆ ಆಗಿದ್ರೆ ಹಾಗಿರ್ಲಿಲ್ಲ. ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡುವಾಗ ಯಾರಿಗೆ ಏನಂತ ಗೊತ್ತಿರುವುದಿಲ್ಲ. ಸೊ ವಿ ಹ್ಯಾಡ್ ಟು ರೀಚ್ ಔಟ್ ಟು ಸೆವರಲ್ ಪೀಪಲ್. ಸೆವರಲ್ ಅಂದ್ರೆ ಇನ್ ಥೌಸಂಡ್ಸ್ ಐ ಹ್ಯಾವ್ ರೀಚ್ಡ್ ಔಟ್ ಪರ್ಸನಲಿ. ವಾಟ್ಸ್ಆ್ಯಪ್ ಅಲ್ಲಿ ಇರ್ಬೋದು, ಅವರ ಫೇಸ್ಬುಕ್ ಅಲ್ಲಿ ಮೆಸೆಂಜರ್ ಥ್ರೂ ಇರ್ಬೋದು, ವೇರಿಯಸ್ ಮೀಡಿಯಮ್ಸ್ ಇಂದ, ಇಮೇಲ್ಸ್ ಥ್ರೂ ಕೂಡ ರೀಚ್ ಔಟ್ ಆಗಿದ್ದೇನೆ. ಸೊ ಸ್ಟ್ರಗಲ್ ಮಾಡಿ ಇಲ್ಲಿ ತನಕ ಬಂದಿದೆ ಈ ಜರ್ನಿ. ಓಕೆ, ಈ ಎಲ್ಲ ಜರ್ನಿ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡುವ. ವೀಕ್ಷಕರೇ, ಸಾಮಾನ್ಯ ಈಗ ಹಿಂದೆ ಅಂದರೆ ಒಂದು 20 ವರ್ಷಗಳ ಹಿಂದೆ ಪ್ರಾಯಶಃ ಈ ಟೆಕ್ನಾಲಜಿ ಇಷ್ಟೊಂದೆಲ್ಲ ಡೆವಲಪ್ ಆಗದೇ ಇದ್ದಂಥ ದಿನಗಳಲ್ಲಿ ಸೋಷಿಯಲ್ ಸರ್ವಿಸ್ ಬೇರೆದೇ ರೂಪದಲ್ಲಿ ನಡೀತಿತ್ತು. ಈಗ ಅದಕ್ಕೆ ಬೇರೆದೇ ಒಂದು ರೂಪ ಸಿಕ್ಕಿದೆ ಅಂತ ಹೇಳ್ಬೋದೇನೋ ಅಂತ ನನಗಂತೂ ಅನಿಸುತ್ತೆ. ನಾನು ಇದೆಲ್ಲವನ್ನು ಡೀಟೇಲ್ ಆಗಿ ಇವ್ರ ಹತ್ರ ಮಾತನಾಡೋದಕ್ಕಿಂತ ಮುಂಚೆ ಅರ್ಜುನ್, ನಿಮ್ಮಲ್ಲಿ ಕೇಳಬೇಕು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಥವಾ ಒಂದು ಕಾನೂನಿನ ಸುಪರ್ದಿಯಲ್ಲಿ ನೀವು ಮಾಡ್ತಾ ಇದ್ದೀರಿ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ನ ಒಂದು ಕಣ್ಗಾವಲಿನಲ್ಲೇ ನೀವು ಈ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಐ ಕಮ್ ಟು ದಟ್ ಲೇಟರ್. ಬಟ್ ಇಷ್ಟೆಲ್ಲ ಮಾಡೋದಕ್ಕೆ ಏನು ಕಾರಣ ಆಯಿತು? ಫಸ್ಟ್ ಸಮಾಜ ಸೇವೆ ನಿಮ್ದು ಯಾವಾಗ ಸ್ಟಾರ್ಟ್ ಆಯಿತು? ಇದು ಮಾಡೋದಕ್ಕೆ ನಿಮಗೆ ಒಂದು ಪಾಯಿಂಟ್ ಏನಾದರೂ ಟ್ರಿಗರ್ ಆಯ್ತಾ? ಅದು ಏನು ವಿಷಯ ಅಂತ ಹೇಳ್ಬೋದಾ? ಅರೌಂಡ್ 2018 ಇರಬೇಕು. ನನ್ನ ತಂದೆಯವರಿಗೆ ಆಪರೇಷನ್ ಇತ್ತು. ಅವಾಗ ಒಂಚೂರು ದೊಡ್ಡ ಅಮೌಂಟ್ ಬೇಕಿತ್ತು ನಮ್ಗೆ ಕೂಡ. ಎಷ್ಟು? ಮೇ ಬಿ 2 ಆಪರೇಷನ್ಸ್ ಟುಗೆದರ್ ಇಟ್ ಕಾಸ್ಟೆಡ್ ಅರೌಂಡ್ 12 to 13 lakhs ಅವಾಗ.
ಸೊ ನಮ್ಗೆ ಫೈನಾನ್ಷಿಯಲಿ ನಾವು ಕೆಲಸದಲ್ಲಿದ್ದೇವೆ, ಆದರೂ ಕೂಡ ಆಟ್ ಅ ಮೂಮೆಂಟ್ ನೀವು ಅಷ್ಟು ಅಮೌಂಟ್ ಅರೇಂಜ್ ಮಾಡೋದಂತ ಯಾರಿಗಾದರೂ ಕಷ್ಟ ಆಗ್ತಲ್ವಾ. ಒಂದು ಮಿಡಲ್ ಕ್ಲಾಸ್ ಇದನ್ನು ಬರುವವರಿಗೆ ಅದು ಆವಾಗ ಚಾಲೆಂಜಿಂಗ್ ಇದಿತ್ತು. ಸೊ ಫ್ರಮ್ ದ್ಯಾಟ್ ವಾಸ್ ದ ಮೇನ್ ಟ್ರಿಗರ್. ಅಲಾಂಗ್ ವಿತ್ ದ್ಯಾಟ್ ಮೈ ಫಾದರ್ ಇನ್ ಲಾ, ಅವರು ಕೂಡ ಕ್ರಾನಿಕ್ ಕಿಡ್ನಿ ಡಿಸೀಸಿಂದ ಕಿಡ್ನಿ ಫೇಲ್ಯೂರ್ ಆಗಿ ಅವ್ರು ಕೂಡ ಡಯಾಲಿಸಿಸಲ್ಲಿದ್ದರು. ಸೊ ಕಷ್ಟ ನಮ್ಗೆ ಇತ್ತು. ಆ್ಯಂಡ್ ಅದು ದ್ಯಾಟ್ ವಾಸ್ ದ ಮೇನ್ ರೀಸನ್ ಈ ಟ್ರಸ್ಟ್, ಈ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ದ್ಯಾಟ್ ಥ್ರೂ ಅಸ್ ವಿ ಕ್ಯಾನ್ ಟ್ರೈ ಟು ಹೆಲ್ಪ್ ಔಟ್ ಸಮ್ ಅದರ್ಸ್ ಅಂತ ಹೇಳಿ. ಓಕೆ. ಹಾಗಾದ್ರೆ ನಿಮ್ಗೆ ಇದು ಮಾಡೋದಕ್ಕೆ ಮುಖ್ಯ ಕಾರಣನೇ ಒಂದು ನಿಮ್ಮ ತಂದೆ ಮತ್ತೆ ನಿಮ್ಮ ಮಾವ. ಹೌದಾ? ಹೌದು. ಅವ್ರಿಗೆ ಹಣ ಎಲ್ಲ ಅರೇಂಜ್ ಆಯ್ತಾ? ತಂದೆಯವ್ರ ಆಪರೇಷನ್ ಆಗಿದೆ, ಅದು ನಾವು ಮ್ಯಾನೇಜ್ ಮಾಡಿದ್ದೇವೆ ನಾವು. ಫಾದರ್ ಇನ್ ಲಾ ಈಗ ಎಕ್ಸ್ಪೈರ್ ಆಗಿದ್ದಾರೆ. ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಅವ್ರ ಏಜ್ ಆಗಿತ್ತು, ಅಂಡ್ ಹಿ ಡಿಡ್ ನಾಟ್ ವಾಂಟ್ ಟು ಗೋ ಟು ದ ಟ್ರಾನ್ಸ್ಪ್ಲಾಂಟ್. ಮತ್ತೆ ಅವ್ರದ್ದು ಒಂದು 2 years ಮುಂಚೆ ಅವ್ರು ಎಕ್ಸ್ಪೈರ್ ಆದ್ರು. ಓಕೆ. ರೆಗ್ಯುಲರ್ ಡಯಾಲಿಸಿಸ್ ಅಲ್ಲಿ ಇದ್ರು ಅವರು. ಓಕೆ. ಸೊ ನೀವು ಅಂದ್ಕೊಂಡಾಗ ಅದಕ್ಕಿಂತ ಮುಂಚೆ ನೀವು ಈ ತರದ ಯಾವುದೇ ಚಟುವಟಿಕೆಗಳನ್ನು ಮಾಡಿರ್ಲಿಲ್ವಾ? 2014 ನಾವು ನಮ್ಮ ಆಫೀಸ್ ಲೆವೆಲಲ್ಲಿ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡ್ತಿದ್ವಿ. 1-2-3 months ಮಾಡಿದ್ವಿ. ದೇರ್ ವಾಸ್ ನೋ ಟ್ರಿಗರ್, ಅಲ್ಲಿ ಪ್ಯಾಷನ್ ಇರ್ಲಿಲ್ಲ. ಇಲ್ಲಾಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಸ್ಟ್ರಾಂಗ್ ಕಾಸ್ ಇರ್ಬೇಕು ನಿಮ್ಗೆ ಕಂಟಿನ್ಯೂ ಮಾಡಿ ಹೋಗ್ತಾ ಇರ್ಬೇಕಾದ್ರೆ. ಅದು ಇರ್ಲಿಲ್ಲ. 2-3 months ಒಳಗಡೆ ಅದು ಸ್ಟಾಪ್ ಆಯ್ತು. ಅಲ್ಲಿಂದ ಮತ್ತೆ 2000 ಇದು ನನ್ನ ಪರ್ಸನಲ್ ಇದು ಆದ್ಮೇಲೆ ಟ್ರಿಗರ್ ಆಗಿ ಸ್ಟಾರ್ಟ್ ಆದದ್ದು. ಓಕೆ. ಇದು ಸ್ಟಾರ್ಟ್ ಮಾಡುವಾಗ ಸಾಮಾನ್ಯ ಈಗ ಒಂದು ಬಿಸ್ನೆಸ್ ಸ್ಟಾರ್ಟಿಂಗ್ ಅಂತಾನೆ ಇಟ್ಕೊಳ್ಳಿ, ಈಗ ನನ್ಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಾನೆ ಇಟ್ಕೊಳ್ಳಿ. ಆಗ ನಾನು ಅದನ್ನ ಮಾಡಿದವ್ರ ಹತ್ರ ಹೋಗಿ ಮಾತಾಡೋದಾಗ್ಲಿ, ಇದು ಹೇಗೆ ನಾನು ಮಾಡ್ಬೋದಾ ಅಂತ ಕೇಳೋದಾಗ್ಲಿ, ಅಥವಾ ನನಗೆ ಅದಕ್ಕೆ ಆರ್ಥಿಕ ಕ್ರೋಢೀಕರಣ ಆಗ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೋಮ್ ವರ್ಕ್ ಆದ್ರೂ ಮಾಡ್ಲೇಬೇಕಾಗತ್ತಲ್ಲ. ಹೌದು. ಸೊ ಇದು ನೀವು ಯಾವ ತರ ಮಾಡಿದ್ರಿ ಅದನ್ನ? ನಾನು ಇನಿಷಿಯಲಿ ಏನ್ ಥಿಂಕ್ ಮಾಡಿದ್ದಂದ್ರೆ, ಅಟ್ಲೀಸ್ಟ್ ವರ್ಷಲ್ಲಿ 6 patientsಗೆ ಹೆಲ್ಪ್ ಮಾಡುವ, 2 monthsಗೆ 1 patient. ಇಫ್ ಎಟ್ ಆಲ್ 100 people ಆದ್ರೂ 100 rupees ಕಾಂಟ್ರಿಬ್ಯೂಟ್ ಮಾಡಿದ್ರೆ 10,000 ಆದ್ರೂ ಆಗ್ತಿತ್ತು. ದಟ್ ವಾಸ್ ಇನಿಷಿಯಲ್ ಥಾಟ್. 6 patientsಗೆ 60,000 per year ಆದ್ರೂ ಸ್ಟಾರ್ಟ್ ಮಾಡುವಂತ ಯೋಚನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ಆ ಥಾಟ್ ಬೇಸಿಸ್ ಮೇಲೆ ನಾನು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ಇಲ್ಲ ವಾಟ್ಸ್ಆಪ್ ಸ್ಟೇಟಸ್ ಇರ್ಬೋದು, ನಾನು ಕೆಲವು ಗ್ರೂಪ್ಸ್ಗೆಲ್ಲ ನಾನು ಹಾಕಿದ್ದೆ. 6 monthsಗೆ ನೀವು ಅಟ್ಲೀಸ್ಟ್ 100 ಅಂದ್ರೆ ಎವ್ರಿ 2 monthsಗೆ 100 each ಡೊನೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಒಂದು ಮೆಸೇಜ್ ಹಾಕಿದೆ. ಓಕೆ. ಸೊ ನಾನು ಎನ್ಸಿದ್ದೆ ಒಂದು ಬರ್ಬೋದು ರೆಸ್ಪಾನ್ಸ್, ಬಟ್ ಅರೌಂಡ್ 150-200 people ರೆಸ್ಪಾನ್ಸ್ ಬಂತು. ಅವಾಗಿಂದಲೇ ಒಂಚೂರು ಕಾಂಟ್ಯಾಕ್ಟ್ಸ್ ಜಾಸ್ತಿ ಇತ್ತು ನನಗೆ. ಸ್ಕೂಲ್, ಕಾಲೇಜ್ ಎಲ್ಲ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ರು, ಕಲೀಗ್ಸ್ ಇದ್ರು. ಸೊ ಅಲ್ಲಿಂದ ರೆಸ್ಪಾನ್ಸ್ ಅರೌಂಡ್ 152 people 100 ರೆಸ್ಪಾನ್ಸ್ ಸಿಗುವಾಗ ಓಕೆ, ಇದು ನಮ್ಮ ಇನಿಷಿಯೇಟಿವ್ ವರ್ಕೌಟ್ ಆಗ್ಬೋದು, 6 patientsಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಯೋಚನೆಯಲ್ಲಿ ಈ ಫಸ್ಟ್ ಕೇಸ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ನಾವು. ಓಕೆ. ಸೊ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಜನರಿಗೆ ಹೆಲ್ಪ್ ಆಯ್ತು? ಈ ಯೋಚನೆ ಸ್ಟಾರ್ಟ್ ಮಾಡಿದ್ದು 6 patients per year ಅಲ್ವಾ. ಫಸ್ಟ್ ಕೇಸ್ ತಗೊಳ್ಳುವಾಗ ಒಂದು ರಾಕೇಶ್ ಅಂತ ಹೇಳಿ ಒಬ್ಬ 17-18 year old ಕ್ರಾನಿಕ್ ಕಿಡ್ನಿ ಡಿಸೀಸ್, ಅವನಿಗೆ ಟ್ರಾನ್ಸ್ಪ್ಲಾಂಟ್ ಆಗಬೇಕಿತ್ತು. ಸೊ ಆ ಕೇಸನ್ನು ನಾವು ತಗೊಂಡ್ವಿ ಫಸ್ಟಿಗೆ. ನಾವು ನಮ್ಮ ಅಂದಾಜು ಒಂದು 15,000-20,000 ಆದ್ರೂ ಬರ್ಬೋದು ಅಂತ ಯೋಚನೆಯಲ್ಲಿ ಇದ್ವಿ. ಮಾತ್ರ ಸಿನ್ಸ್ ಐ ಟೋಲ್ಡ್ ಇನಿಷಿಯಲಿ, ನಾನು ಎಲ್ಲರಿಗೂ ಪರ್ಸನಲಿ ರೀಚ್ ಔಟ್ ಆಗಿ ಫಸ್ಟ್ ಕೆಲವು ತಿಂಗಳು ಅರೌಂಡ್ 1 month ಒಳಗಡೆ ಅವನಿಗೆ 2.8 lakhs ಬಂತು. ನಮ್ದು ಯೋಚನೆ ಇದ್ದದ್ದು ವರ್ಷಕ್ಕೆ 20,000 into 6 1,20,000, ಬಟ್ ಫಸ್ಟ್ ಮಂತ್ ಒಳಗಡೆ 2,80,000 ಆ ಕೇಸಿಗೆ ಬಂತು. ಸೊ ದಟ್ ಈಸ್ ವೆನ್ ವಿ ರಿಯಲೈಸ್ ದಟ್ ಜೆನ್ವಿನ್ಲಿ ನೀವು ಏನೋ ಮಾಡ್ತಾ ಇದ್ರೆ ಜನರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಆ ಮೂಮೆಂಟ್ ಅಲ್ಲಿ ನಮ್ಗೆ ಫೀಲ್ ಆದದ್ದು. ಓಕೆ. ಸೊ ಅಲ್ಲಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬೆಳೀತಾ ಹೋಯ್ತು ಅಂತ ಹೇಳ್ಬೋದು. ಹೌದು, ಕರೆಕ್ಟ್ ಅಲ್ಲ? ಕಾನ್ಫಿಡೆನ್ಸ್ ಅಂದ್ರೆ ನಾವು ಎಲ್ಲವನ್ನು ನಾವು ಟ್ರಾನ್ಸ್ಪರೆಂಟ್ಲಿ ಹಾಕ್ತಾ ಇದ್ವಿ. ಫೇಸ್ಬುಕ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಗ್ರೂಪ್ಸ್ ಇರ್ಬೋದು, ಎಲ್ಲದ್ರಲ್ಲಿ ನಾವು ಅದನ್ನೇ ಹಾಕ್ತಾ ಇದ್ವಿ. ಸೊ ಅದ್ರಲ್ಲಿ ಹೈಡ್ ಮಾಡ್ಲಿಕ್ಕೆ ಏನಿರ್ಲಿಲ್ಲ, ನಮ್ಗೆ ಏನ್ ಬಂದಿದ್ದು ಅದನ್ನೇ ಕೊಡ್ತಿದ್ವಿ. ಸೊ ದಟ್ ಈಸ್ ವೆನ್ ವಿ ಥಾಟ್ ದಟ್ ಓಕೆ, ಇದು ಕಂಟಿನ್ಯೂ ಆಗ್ತದೆ, ಮಂತ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಫೀಲ್ ಆಯ್ತು. ಓಕೆ. ಸೊ ಇದು ನನಗೆ, ನಾನು ನಿಮ್ಮ ಫೇಸ್ಬುಕ್ಕನ್ನು ಆಗಾಗ ನೋಡ್ತಾ ಇರ್ತೇನೆ. ಪೇಷಂಟ್ಸ್ಗಳ ಫೋಟೋವನ್ನು ಅವರ ಮುಖ ಬ್ಲರ್ ಮಾಡಿ ಹಾಕ್ತೀರಿ, ಮತ್ತು ನೀವು ಅವರಿಗೆ ಎಷ್ಟು ಹಣ ಬೇಕು, ನೀವೆಷ್ಟು ರೇಸ್ ಮಾಡಿದ್ದೀರಿ, ಮತ್ತು ನೀವು ಕೊಡುವಂಥ ಚೆಕ್ ಅದೆಲ್ಲವೂ ಕೂಡ ಅದರಲ್ಲಿ ಹಾಕ್ತೀರಿ. ಈ ಪಾರದರ್ಶಕವಾಗಿ ಅಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀರಲ್ಲ, ನೀವು ಹಣವನ್ನು ಕ್ಯಾಶ್ ರೂಪದಲ್ಲಿ ಕೊಡ್ತೀರಾ ಇಲ್ಲ ಚೆಕ್ಕಲ್ಲಿ ಮಾತ್ರ ಕೊಡ್ತೀರಾ? ನಾವು ಚೆಕ್ಕಲ್ಲಿ ಕೊಡ್ತೇವೆ. ಕ್ಯಾಶಲ್ಲಿ ಎಲ್ಲಿ ತನಕ ಕೊಟ್ಟೇ ಇಲ್ಲ.
ಪೇಷಂಟ್ಸಿಗೆ ಕೊಡೋದಿಲ್ಲ ನಾವು. ಕೊಡೋದಿಲ್ಲ. ನೀವು ಅವ್ರಿಗೆ ನೇರವಾಗಿ ಕೊಡ್ತೀರಾ ಅಥವಾ ಆಸ್ಪತ್ರೆಗೆ ಮಾತ್ರ ಕೊಡ್ತೀರಾ? ಡಿಪೆಂಡ್ ಆಗ್ತದೆ ಸರ್. ಈಗ ನೋಡಿ, ಈಗ ನಮ್ಗೆ ಹಾಸ್ಪಿಟಲ್ ಥ್ರೂ ಅಂತ ಕೆಲವು ಕೇಸ್ ಬರ್ತದೆ. ಸೊ ಅವಾಗ ನಾವು ಡೈರೆಕ್ಟ್ ಹಾಸ್ಪಿಟಲ್ ಪೇಮೆಂಟ್ ಮಾಡ್ತೇವೆ. ಇಲ್ಲದ್ರೆ ಫ್ಯಾಮಿಲಿ ನಮಗೆ ರಿಕ್ವೆಸ್ಟ್ ಮಾಡಿದರೆ ನಾವು ಫ್ಯಾಮಿಲಿಗೆ ಡೈರೆಕ್ಟ್ ಕೊಡ್ತೇವೆ. ಓಕೆ. ಆ್ಯಂಡ್ ದೆನ್ ವಿ ಕೀಪ್ ದ ಟ್ರ್ಯಾಕ್. ಅವ್ರ ಹತ್ರ ನಾವು ಫಾಲೋ ಅಪ್ ಮಾಡ್ತಾ ಇರ್ತೇವೆ ಏನಾಗಿದೆ ಏನಂತ. ಓಕೆ. ಈ ಪಾರದರ್ಶಕವಾಗಿ ಮಾಡೋದು ಹೇಗೆ? ಅಂದರೆ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡೋದು ಓಕೆ, ನಾನು ಇಂತಿಂಥವರಿಗೆ ಇಷ್ಟು ದುಡ್ಡು ಕೊಟ್ಟೆ ಅಂತ ನೀವು ತೋರಿಸೋದು ಓಕೆ, ಬಟ್ ಅದಕ್ಕೂ ಹೊರತುಪಡಿಸಿ ಅದನ್ನು ಮೀರಿದ್ದೊಂದೇನು ಮೋಸ್ಟ್ಲಿ ಈ ಲೆಕ್ಕಾಚಾರ ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ ಅಥವಾ ಇನ್ಕಮ್ ಟ್ಯಾಕ್ಸ್ ಇತ್ಯಾದಿಗಳೆಲ್ಲ ಇರುತ್ತಾ? ಹೌದು. ಒಂದು ನೀವು ಚಾರಿಟೇಬಲ್ ಆರ್ಗನೈಸೇಷನ್ ರನ್ ಮಾಡೋದಾದ್ರೆ ನೀವು ಬಂದದಕ್ಕೆ ಹೋದದಕ್ಕೆ ಎಲ್ಲದಕ್ಕೂ ಲೆಕ್ಕ ಇಡಬೇಕು. ಅದನ್ನು ವರ್ಷ ಎಂಡಿಗೆ ಆಡಿಟ್ ಮಾಡಬೇಕಾಗ್ತದೆ. ಅದು ವರ್ಷ ಎಂಡ್ ಆಡಿಟ್ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕು, ಟ್ರಸ್ಟ್ ಇದ್ರು ಕೂಡ. ಸೊ ಇದು ನಾನು ಸ್ಟಾರ್ಟ್ ಮಾಡುವಾಗ ನಾನು ಫಸ್ಟ್ ನಮ್ಮ BC ರೋಡಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಗೌತಮ್ ಭಟ್ ಎಣ್ಕೋ ಅಂತೇಳಿ, CA ಗೌತಮ್ ಭಟ್. ಅವ್ರ ಹತ್ರ ಹೋದೆ, ಹೀಗೆ ನಾವು ಮಾಡ್ತಾ ಇದ್ದೇವೆ, ನಿಮ್ಮ ಇದರಲ್ಲಿ ನಮಗೆ ಸಹಕಾರ ಬೇಕಂತ ಕೇಳಿದೆ. ನಿಮಗೆ ನಾನು ₹1 ನಮ್ಮ ಟ್ರಸ್ಟ್ ವತಿಯಿಂದ ಕೊಡೋದಿಲ್ಲ ಅಂತ ಹೇಳಿದೆ. ಓಕೆ. ಫೀಸ್ ಕೊಡೋದಿಲ್ಲ. ನೀವು ನಿಮ್ಮ ಇದಾಗೆ ಮಾಡಿ, ಏನು ಸೇವೆ ಹಾಗೆ ಮಾಡಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸೇವೆ ಅಂತ ಮಾಡುವಾಗ ಹಿ ವುಡಂಟ್ ಬಿ ರಿಸ್ಕಿಂಗ್ ಹಿಸ್ ಕರಿಯರ್ ಆರ್ ನೇಮ್. ಸೇವೆ ಮಾಡುವಾಗ ಅವರೆಲ್ಲ ಕರೆಕ್ಟ್ ಆಗಿ ನೋಡ್ತಾರೆ. ಪೇಮೆಂಟ್ ಮಾಡೋದ್ರೆ ನಾನು ಹೇಗೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಈಗ ನಾನು ನಿಮ್ಗೆ ಪೇಮೆಂಟ್ ಕೊಡೋದಿದ್ರೆ ಯು ವಿಲ್ ಡೂ ವಾಟ್ ಐ ಸೇ. ಕರೆಕ್ಟ್. ಇದು ಪೇಮೆಂಟ್ ಹೋಗುದಿಲ್ಲ ಅವರಿಗೆ, ಚಾರ್ಟರ್ಡ್ ಅಕೌಂಟೆಂಟ್ಗೆ. ಗುಡ್ ಥಾಟ್. ಸೊ ಆ ಬೇಸಿಸ್ ಮೇಲೆ ನಾವು ಇದು ಮಾಡಿದ್ವಿ. ಅಂಡ್ ಎವ್ರಿಥಿಂಗ್ ಅವರೇ ಇದು ಮಾಡ್ತಾರೆ. ಅವರಿಗೆ ಸೆಟ್ ಮಾಡಿ ಕೊಡ್ತೇನೆ ವರ್ಷ ಎಂಡಿಗೆ. ಅವರು ಅದನ್ನು ಕ್ರಾಸ್ ಚೆಕ್ ವ್ಯಾಲ್ಯೂ ಎಲ್ಲ ಮಾಡಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಬಟ್ ಇದೇ ದೊಡ್ಡ ಪ್ರೊಸೆಸ್. ಪ್ರತಿ ಒಂದು ಹಣ ಒಳಗೆ ಬರೋದು ಮತ್ತೆ ನೀವು ಕೊಡುದು, ಯಾವ್ದು ಕೊಟ್ರಿ ಏನ್ ಕೊಟ್ರಿ ಎಲ್ಲನೂ ಲೆಕ್ಕಾಚಾರ ಬರಿಬೇಕು. ನೀವು ₹5 ಬಿಸ್ಕಿಟ್ ತಗೊಂಡ್ರು ಬರಿಬೇಕಾ? ಇಲ್ಲಿಂದ ತೆಗೆದ್ರೆ ಬರಿಬೇಕಾಗ್ತದೆ. ನಾನು ಪರ್ಸನಲಿ ತಗೊಂಡ್ರೆ ಬರಿಬೇಕಂತಿಲ್ಲ. ಅಮೌಂಟ್ ಇಫ್ ಇಟ್ ಇಸ್ ಗೋಯಿಂಗ್ ಫ್ರಮ್ ದ ಟ್ರಸ್ಟ್, ಅದಕ್ಕೆ ಬಿಲ್ ಇರಬೇಕು. ವಿದೌಟ್ ಬಿಲ್ ನಾವು ಇದು ಮಾಡೋದಿಲ್ಲ. ಈಗ ನಾವು ಕೆಲವು ಕಡೆ ಪೇಷಂಟ್ಸ್ ಮೀಟ್ ಆಗ್ಲಿಕ್ಕೆಲ್ಲ ಹೋಗ್ತೇವೆ. ಅಲ್ಲಿದ್ದವರನ್ನು ನಮ್ಮ ಲೋಕಲ್ ಕಾಂಟ್ಯಾಕ್ಟ್ಸ್ಗೆಲ್ಲ ತೀರ್ಕೊಂಡು ಫ್ಯಾಮಿಲಿ ಹೋಗಿ ಅಲ್ಲಿಂದ ಊಟ ಮಾಡಿ, ಮಧ್ಯಾಹ್ನ ಹೊತ್ತಾಗ್ತದೆ ಹೇಗೂ ಊಟ ಮಾಡಿ ಹಿಂದೆ ಬರ್ತೇನೆ ನಾನು. ಅವಾಗ ಊಟ ಮಾಡುವಾಗ ನಾವು ಹೊರಗೆ ತೆಗೊಳ್ತೇವೆ ಊಟ. ಅದೆಲ್ಲ ಖರ್ಚು ನಾವು ಟ್ರಸ್ಟ್ ವತಿಯಿಂದ ತೆಗೆಯುವುದೇ ಇಲ್ಲ. ಆಲ್ ದೋಸ್ ಆರ್ ಫ್ರಮ್ ಮೈ ಪರ್ಸನಲ್ ಎಕ್ಸ್ಪೆನ್ಸಸ್. ಯಾಕೆಂದ್ರೆ ಹೇಳಿದ್ರೆ, ಟುಡೇ ಇದು ಮಾಡಿದ್ರೆ ದರ್ ಇಸ್ ನೋ ಲಿಮಿಟ್ ಇರುವುದಿಲ್ಲ ಅದಕ್ಕೆ. ಮತ್ತೆ ಅದರ್ ದೆನ್ ದ ಟ್ರಸ್ಟ್ ರನ್ನಿಂಗ್ ಇದು ಬೇರೆ ಯಾವ್ದು ಎಕ್ಸ್ಪೆನ್ಸಸ್ ಇಲ್ಲ. ಅದೆಲ್ಲನೂ ನಿಮ್ ಸ್ವಂತದ್ದೇ ನಡೆಯೋದು. ನೋಡಿ, ಈಗ ನಮ್ಮ ಸ್ಕೇಲಲ್ಲಿ ಆಪರೇಷನ್ಸ್ ಮಾಡುವಾಗ ಯು ನೀಡ್ ಮಿನಿಮಮ್ 2 ಸ್ಟಾಫ್. ಓಕೆ. ಮಿನಿಮಮ್ 2 ಸ್ಟಾಫ್ ಬೇಕಾಗ್ತದೆ. ಸ್ಯಾಲ್ರಿ ಕೊಡ್ಬೇಕು, ಟ್ರಸ್ಟ್ ಇಂದ ಕೊಡ್ಬೇಕು, ಪ್ಲಸ್ ಆಫೀಸ್ ಸ್ಪೇಸ್ ಬೇಕು. ಓಕೆ, ಸರಿಯಾ? ಸೊ ಟೂ ಮೆಂಬರ್ಸ್ 15,000 ಪರ್ ಮಂತ್ ಅಂತ ಹೇಳಿದ್ರೆ 30,000 ಆಯ್ತು. ಓಕೆ. ಆಫೀಸ್ ಸ್ಪೇಸ್ ಅರೌಂಡ್ 10 to 15,000 ರೆಂಟ್ ಇರ್ತದೆ. ಓಕೆ. ಎಷ್ಟಾಯ್ತು? 50,000 ಪರ್ ಇಂಟರ್ನೆಟ್. ಅದು ಇದರಲ್ಲಿ 50,000 ಪರ್ ಮಂತ್ ಬರ್ತದೆ. ಎಲೆಕ್ಟ್ರಿಸಿಟಿ ಬಿಲ್ ಅದೆಲ್ಲ. ಇದು ಯಾವುದು ಖರ್ಚಿಲ್ಲ ನಮಗೆ, ಎಲ್ಲವನ್ನು ನಾವೇ ಮ್ಯಾನೇಜ್ ಮಾಡ್ತೇವೆ. ಅಂದ್ರೆ ನೀವು ಒಬ್ಬರೇ ಮ್ಯಾನೇಜ್ ಮಾಡ್ತೀರಿ ಅಂತ? ಅಂದ್ರೆ ಇದು ಆಫೀಸ್ ಸ್ಟಾಫ್ ಇಲ್ಲ. ಏನದಕ್ಕೆ ಡಾಕ್ಯುಮೆಂಟೇಶನ್ ಎಲ್ಲ ನಾನೇ ಮಾಡ್ತೇನೆ. ನನ್ನ ವೈಫ್ ಇದ್ದಾಳೆ, ಶಿ ಹೆಲ್ಪ್ಸ್ ಮೀ ಔಟ್ ವಿತ್ ಬೇರೆ ಬ್ಯಾಕ್ ಎಂಡ್ ಆಪರೇಷನ್ಸ್. ಓ ರೈಟ್. ಓಕೆ. ಆ ಕಾರಣಕ್ಕೋಸ್ಕರ ನೀವು ಅಲ್ಲೊಂದು 50,000 ರೂಪಾಯಿ ಉಳಿಸಿದ್ರಿ ಅಂತ ಹೇಳ್ಬಹುದು. ವರ್ಷದಲ್ಲಿ 6 lakhs. ಅದು ನೀವು ಅರೌಂಡ್ 30 ಫ್ಯಾಮಿಲೀಸಿಗೆ ಹೆಲ್ಪ್ ಹೋಗ್ತಾ ಇದೆ ಬಿಕಾಸ್ ಆಫ್ ದಟ್. ಅಡಿಷನಲ್ 30 ಫ್ಯಾಮಿಲೀಸ್ ಅಲ್ವಾ? ಓಕೆ. ಸೊ ಈ ಫ್ಯಾಮಿಲೀಸ್ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅರ್ಜುನ್, ಈ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ನೀವು ಹೆಲ್ಪ್ ಮಾಡ್ತೀರಾ? ಅಂದ್ರೆ ಎಜುಕೇಶನಿಗೆ ಮಾತ್ರ, ಹೆಲ್ತಿಗೆ ಮಾತ್ರ, ಇಂಥವ್ರಿಗೆ ಮಾತ್ರ, ಇಂತಿಂಥ ಕಂಡೀಷನ್ಸಿಗೆ ಮಾತ್ರ ಅಂತ ಏನಾದರೂ ನೀವೇನಾದರೂ ಡಿಫೈನ್ ಮಾಡಿದ್ದೀರಾ? ಹೇಗೆ? ಇಲ್ಲ ನೋಡಿ, ಒಂದು ಟ್ರೀಟ್ಮೆಂಟ್ ಪರ್ಪಸ್ಗೆ ಹೆಲ್ಪ್ ಮಾಡ್ತೇವೆ. ಮತ್ತೆ ಲೈವ್ಲಿಹುಡ್ ಅಂತ ಹೇಳ್ತೇವೆ ನಾವು. ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯ. ಓಕೆ. ಅದು ಹೇಗೆ, ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಏಕೆಂದ್ರೆ ಈಗ ಮೇನ್ ಅರ್ನಿಂಗ್ ಮೆಂಬರ್ ಐದರ್ ಹಿ ಮೈಟ್ ಬಿ ಪ್ಯಾರಲೈಸ್ಡ್, ಡೆತ್ ಆಗಿರ್ತದೆ. ಸೊ ದ ಫ್ಯಾಮಿಲಿ ಭಾರಿ ಕಷ್ಟದಲ್ಲಿ ಇರ್ತದೆ. ಅವರ ಜೀವನ ನಡೆಸಲಿಕ್ಕೆ ಅವರಿಗೆ ಒಂಚೂರು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತೇವೆ. ಮತ್ತು ಎಜುಕೇಷನ್ಗೆ ಹೆಲ್ಪ್ ಮಾಡ್ತೇವೆ.
ಮತ್ತು ಗವರ್ಮೆಂಟ್ ಸ್ಕೂಲ್ ಮೂಲಭೂತ ಸೌಕರ್ಯಕ್ಕೆ ಹೆಲ್ಪ್ ಮಾಡ್ತೇವೆ. ಇಲ್ಲದ್ರೆ ಅವರಿಗೆ ಟೀಚರ್ಸ್ ಅಡಿಷ್ನಲ್ ಟೀಚರ್ಸ್ ಹೈರ್ ಮಾಡಲಿಕ್ಕೆ ಫೀಸ್ ಇದ್ದರೆ ಅಂದರೆ ಸ್ಯಾಲ್ರಿ ಕೊಡಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಆ್ಯಂಡ್ ಆಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ ಅಂಥದಕ್ಕೆ ಹೆಲ್ಪ್ ಮಾಡ್ತೇವೆ. ಹೀಗೆ ಮತ್ತು ಮನೆ ಕಟ್ಟಿ ಕೊಡೋದು ಅದೊಂದು ಇದೆ. ಸೊ ಇಂಥ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವಾಗ. ಓಕೆ, ಸೊ ಇಲ್ಲಿ ತನಕ 1500 ಫ್ಯಾಮಿಲೀಸ್ಗಳಿಗೆ ನಿಮ್ಮ ಟ್ರಸ್ಟ್ ಮುಖಾಂತರ ಹಣ ಹೋಗಿದೆ. ಹೌದು ಅಲ್ವಾ? ಇಲ್ಲಿ ಅರ್ಹರಿಗೆ ಮಾತ್ರ ನೀವು ಕೊಡೋದು. ಹೌದು ಜೆನ್ವಿನ್ಲಿ. ಸೊ ಅರ್ಹರು ಅಂತ ಹೇಳಿದಾಗ ನೀವು ಅವರನ್ನು ಮತ್ತೆ ಪುನಃ ಡಿಫೈನ್ ಮಾಡಬೇಕಾಗುತ್ತೆ, ನಾನು ಯಾರಿಗೆ ಕೊಡೋದು ಅಂತ. ಇವರು ಅರ್ಹರು ಅಂತ ನೀವು ಅದನ್ನ ಡಿಸೈಡ್ ಮಾಡೋದು ಹೇಗೆ? ನಿಮ್ಮ ಕಷ್ಟ ಏನಂತ ಫಸ್ಟ್ ನಾನು ನೋಡ್ತೇನೆ. ಯಾವ ಥರ ನೋಡ್ತೀರಿ? ಈಗ ಏನಂದ್ರೆ ಐದರ್ ಇಟ್ ಹ್ಯಾಸ್ ಟು ಕಮ್ ಥ್ರೂ ಅವರ್ ರೆಫರೆನ್ಸ್. ಯಾರಾದ್ರೂ ನನ್ನ ಪರಿಚಯ ಇದ್ದವರು ಅವರ ವಿಷಯ ಹೇಳ್ತಾರೆ. ಇಲ್ಲ ನಾನು ಯಾವಾಗ ಏನ್ ಮಾಡ್ತೇನೆ, ಅವರಿಗೆ ನಮ್ಮ ಆಫೀಸ್ ಕಳಿಸಿ ನಾನು ಮಾತಾಡ್ತೇನೆ ಅವ್ರ ಹತ್ರ ಅಂತ ಹೇಳ್ತೇನೆ. ಅವ್ರು ಬಂದು ಅವರ ಪ್ರಾಬ್ಲಮ್ಸ್ ಹೇಳ್ತಾರೆ. ಹೀಗೆ ಈಗ ನನ್ನ ಗಂಡನಿಗೆ ಇದಾಗಿದೆ. ಸಿ, ಹೆಲ್ತ್ ಪ್ರಾಬ್ಲಮ್ ಬರುವಾಗ ಎಲ್ಲರದ್ದು ಜೆನ್ವಿನ್ಲೇ ಇರ್ತದೆ. ದೇರ್ ವಿಲ್ ಬಿ ಡಾಕ್ಯುಮೆಂಟ್ಸ್ ಫಾರ್ ಹೆಲ್ತ್ ಇದಕ್ಕೆ. ಸೊ ಹೆಲ್ತ್ ರೀಸನ್ ಆದರೆ ವಿ ಕನ್ಸಿಡರ್ ಇಟ್. ಆ್ಯಂಡ್ ಅದಕ್ಕಿಂತ ಮಾತ್ರ ಅವರಿಗೆ ಎಷ್ಟು ಬೇರೆ ಕಡೆಯಿಂದ ಹೆಲ್ಪ್ ಸಿಕ್ಕಿದೆ ಅದೆಲ್ಲ ನಾವು ವೆರಿಫೈ ಮಾಡ್ತೇವೆ. ಸೊ ಜೆನ್ವಿನ್ಲಿ ಅವರಿಗೆ ಇನ್ನೂ ಅಡಿಷ್ನಲ್ ಹೆಲ್ಪ್ ಬೇಕಂತ ಹೇಳಿದರೆ ಮಾತ್ರ ನಾವು ಹೆಲ್ಪ್ ಮಾಡ್ತೇವೆ. ಆರ್ ಎಲ್ಸ್ ಕೆಲವು ರಿಜೆಕ್ಟ್ ಮಾಡಿದ್ದು ಇದೆ. ಇಫ್ ಯು ಫೀಲ್ ದಟ್ ದೇ ಆರ್ ನಾಟ್ ಜೆನ್ವಿನ್. ನಮ್ಮದು ಮೇನ್ ಇದೇನು ಹೇಳಿದ್ರೆ, ನಮ್ಮ ಹತ್ರ ಹೇಳುವಾಗ ಎಲ್ಲ ಸತ್ಯ ಹೇಳಬೇಕು ನೀವು. ಅಂದರೆ ಈಗ ನೋಡಿ, ಐ ಆಮ್ ಇನ್ ಟಚ್ ವಿತ್ ಅರೌಂಡ್ 200 ಆರ್ಗನೈಸೇಷನ್ಸ್ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ. ಅವರು ಏನು ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ನಾನು ಟ್ರ್ಯಾಕ್ ಮಾಡ್ತಾ ಇರ್ತೇನೆ. ಯಾಕೆ ಅಂತ ಹೇಳಿದರೆ, ಯಾವುದೋ ಒಂದು ಫ್ಯಾಮಿಲಿ ನನ್ನ ಹತ್ರ ಬರುವಾಗ ನನಗೆ ಒಂದು ಅಂದಾಜು ಇರ್ತದೆ ಯಾರೆಲ್ಲ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ. ಸೊ ಅವ್ರ ಹತ್ರ ಕೇಳುವಾಗ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳುವಾಗ ಅವರು ಹೇಳ್ತಾರಲ್ವಾ, ನಮಗೆ ಈ ಆರ್ಗನೈಸೇಷನ್ ಅವರು ಹೆಲ್ಪ್ ಮಾಡಿದ್ದಾರೆ ಅಂತೇಳಿ. ಇಲ್ಲ, ನಮ್ಗೆ ಯಾರು ಸಹಾಯ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವರು. ನಂಗೆ ಗೊತ್ತಿರ್ತದೆ ಅವ್ರಿಗೆ ಯಾರು ಸಹಾಯ ಮಾಡಿದ್ದಾರೆ ಅಂತೇಳಿ. ನಾನು 2-3 ಸಲ ಕೇಳ್ತೇನೆ, ಇಲ್ಲ ಯಾರಾದ್ರೂ ಸಹಾಯ ಮಾಡಿರ್ಬೋದಲ್ಲ ಹೇಳಿ ಅಂತ. ಇಲ್ಲ ಸರ್, ನಮ್ಗೆ ಯಾರು ಮಾಡಿದಿಲ್ಲ ಅಂತ ಹೇಳ್ತಾರೆ. ಅವಾಗ ಜೆನ್ವಿನ್ ಇಲ್ಲಲ್ಲ ಪಾರ್ಟಿ. ಜೆನ್ವಿನ್ ಆದ್ರೆ ನಾವು ಯಾಕೆ ಹೆಲ್ಪ್ ಮಾಡಲಿ? ಅಲ್ಲಿಗೆ ಅದು ಕಟ್ ಆಗ್ತದೆ ಅವ್ರದ್ದು. ಓಕೆ, ಒಬ್ರು ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಡು ಬರ್ತಾರೆ ಅರ್ಜುನ್, ಅವ್ರದ್ದು ರಿಕ್ವೈರ್ಮೆಂಟ್ ಏನೋ ಬೇರೆದೇ ಇರುತ್ತೆ. ನೀವು ಅಷ್ಟೊಂದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಇಲ್ಲ ನಾನು ಇಷ್ಟು ಮಾತ್ರ ಮಾಡ್ಬೋದು. ಒಬ್ರಿಗೆ ಒಂದು 1 ಲಕ್ಷ ರೂಪಾಯಿದು ಹೆಲ್ಪ್ ಬೇಕು ಅಂತ ಇಟ್ಕೊಳ್ಳಿ, ನೀವು ಎಷ್ಟು 1 ಲ್ಯಾಕ್ ಇದು ಪೂರ್ತಿಯಾಗಿ ನೀವು ಮಾಡೋಕ್ಕಾಗತ್ತಾ? ಅಥವಾ ಇಲ್ಲ ನಾನೊಂದು ಅಪ್ ಟು 50,000 ಮಾತ್ರ ಮಾಡ್ಬೋದು ಅಂತ ಹೇಳ್ತೀರಾ? ಇದು ಹೇಗೆ ನಡೆಯುತ್ತೆ? ಅದರಲ್ಲಿ ಡಿಪೆಂಡ್ ಆಗ್ತದೆ. ಕೆಲವು ಕೇಸಸ್ಗೆಲ್ಲ ಸೆಂಟಿಮೆಂಟ್ ವರ್ಕ್ ಆಗ್ತದೆ. ಅಂಥ ಕೇಸ್ಗೆ ನಾವು ಏನು ಮಾಡ್ತೇವೆ ಅಂದರೆ, ಅವರಿಗೆ ಎಷ್ಟು ಅವರು ಬೇರೆ ಕಡೆ ಹೋಗೋದಿದ್ರೆ ನಾವು ಟ್ರೈ ಮಾಡ್ತೇವೆ. ಅವರಿಗೆ 1 ಲ್ಯಾಕ್ ಬೇಕಂತ ಹೇಳಿದ್ರೆ ನಾವು 1 ಲ್ಯಾಕ್ ಪೋಸ್ಟ್ ಮಾಡ್ತೇವೆ. 1 ಲ್ಯಾಕ್ ಅವ್ರಿಗೆ ಬೇಕಾಗಿದೆ, ದಯವಿಟ್ಟು ಡೊನೇಟ್ ಮಾಡಿ ಅಂತ ಪೋಸ್ಟ್ ಮಾಡ್ತೇವೆ. ಮಾತ್ರ ನಾವು ಅವರಿಗೆ ಕಮಿಟ್ ಮಾಡಿರೋದಿಲ್ಲ, ನಿಮಗೆ ನಾವು ಫುಲ್ 1 ಲಕ್ಷ ಮಾಡ್ತೇವೆ ಅಂತ ಹೇಳಿ. ನಮ್ಮಿಂದ ಎಷ್ಟು ಸಾಧ್ಯವಿದೆ ಅಷ್ಟು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ. ಅವರಿಗೆ ರೆಸ್ಪಾನ್ಸ್ ಬರ್ದು 1,15,000 ಬರ್ಬೋದು, 50,000 ಬರ್ಬೋದು. ಎಷ್ಟು ಬಂದಿದೆ ಅದಕ್ಕಿಂತ ಚೂರು ಆ್ಯಡ್ ಮಾಡಿ ನಾವು ಕೊಡ್ತೇವೆ ಯಾವಾಗಲೂ. ನಮಗೆ ಅಂದರೆ ಬರ್ಡೇ ಫಂಡ್ಸ್ ಬರ್ತದೆ. ಸೊ ಬೇರೆ ಬೇರೆ ಒಕೇಶನ್ಸ್ಗೆ ಜನ ಡೊನೇಟ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಅವರಿಗೆ ಅವರ ನಮ್ಮ ಫಂಡ್ ರೈಸರಲ್ಲಿ ಎಷ್ಟು ಒಟ್ಟಾಗಿದೆ ಅದಕ್ಕಿಂತ ಒಂಚೂರು ಸೇರಿಸಿಯೇ ರೌಂಡ್ ಮಾಡಿ, ಅಪ್ಪರ್ ರೌಂಡ್ ಮಾಡಿ ಕೊಡ್ತೇವೆ ನಾವು ಯಾವಾಗಲೂ. ಓಕೆ ಓಕೆ, ತುಂಬ ಸೆನ್ಸಿಟಿವ್ ವಿಷಯ ಅಂತ ಅನ್ಸುತ್ತಾ ಅರ್ಜುನ್ ನಿಮಗೆ ಇದು? ಇನ್ ಟರ್ಮ್ಸ್ ಆಫ್ ಎಲ್ಲ ಥರದಲ್ಲೂ ನೀವು ನೋಡಿದರೆ, ಅಂದರೆ ಹಣದ ವ್ಯವಹಾರ ಮುಖ್ಯವಾಗಿ ಇಲ್ಲಿ ನಡೆಯುವಂಥದ್ದು. ಹಣದ ವ್ಯವಹಾರ ಎಷ್ಟೇ ಇದ್ರೂ ಕೂಡ ದುಡ್ಡಸ್ರ ಏನೋ ಒಂದು ಈ ಥರದ್ದೆಲ್ಲ ಮಾತುಗಳೆಲ್ಲ ಬರುವಂಥದ್ದು. ಅಲ್ಲಿ ಎಲ್ಲಿ ಹಣ ಇರುತ್ತೋ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ವಿಚಾರಗಳು ಇದ್ದೇ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಹಣ ಇದ್ರೆ ಮಾತ್ರ ಅಲ್ವಾ ವಿಷಯ ಇರೋದೇ ಹಣದಲ್ಲಿ ಅಲ್ವಾ? ಬೇರೆಲ್ಲಿ ವಿಷಯ ಏನಿದೆ? ಹಣ ಇದ್ರೆ ಮಾತ್ರ ಅಲ್ವಾ? ಓಕೆ, ಸೊ ಮುಂದಕ್ಕೆ ಹೋಗುವ. ಈ 6 ವರ್ಷ ಮಾತ್ರ ಆಗಿದೆ, ಆದರೂ ನೀವು 360 ದಿನನೂ ಈ ಕೆಲಸ ಮಾಡ್ತೀರಿ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಮ ಫೇಸ್ಬುಕ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದಿಷ್ಟು ಅನುಭವವನ್ನು ಪಡ್ಕೊಂಡಿದ್ದೀರಿ ನೀವು. ಈ 6 ಇಯರ್ಸ್ ಜರ್ನಿನಲ್ಲಿ ನೀವು ಕಲ್ತಂಥ ತುಂಬ ಮುಖ್ಯವಾದಂಥ ಕೆಲವು ಪಾಠಗಳೇನೇನು ಅಂತ ಹೇಳ್ಬೋದಾ? ಮೇನ್ ನೀವು ಹೇಳಿದಾಗೆ ಪೇಷನ್ಸ್. ಮುಂಚೆ ಅಷ್ಟು ಪೇಷನ್ಸ್ ಇರಲಿಲ್ಲ, ಇವಾಗ ಪೇಷನ್ಸ್ ಇದೆ. ಯಾಕೆಂತ ಹೇಳಿದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫೋನ್ ನಂಬರ್ ಅಡ್ರೆಸ್ ಎಲ್ಲಿಯೂ ಏನು ಹಾಕೋದಿಲ್ಲ. ಆದರೂ ದಿನಕ್ಕೆ ಒಂದು 10-15 ಕಾಲ್ ಬರ್ತದೆ.
ಎಲ್ಲವನ್ನು ನಾವು ರಿಸೀವ್ ಮಾಡಲಿಕ್ಕೂ ಆಗೋದಿಲ್ಲ. ಅನ್ನೋನ್ ನಂಬರ್ಗಳೆಲ್ಲ ನಾನು ಜಾಸ್ತಿ ರಿಸೀವ್ ಮಾಡೋದಿಲ್ಲ. ಯಾಕೆಂದರೆ ನೋಡಿ, ಈಗ ನೀವು ಏನೋ ಎಕ್ಸ್ಪೆಕ್ಟೇಷನ್ ನಂಗೆ ಫೋನ್ ಮಾಡ್ತೀರಾ, ನಾನು ಫೋನ್ ತೆಗ್ದಾದ್ಮೇಲೆ ಇಲ್ಲ ಸರ್ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಅಂತ ಹೇಳಲಿಕ್ಕಾಗ್ತದ? ಅವ್ರೇನೋ ಎಕ್ಸ್ಪೆಕ್ಟೇಷನ್ ಮಾಡಿ ಫೋನ್ ಮಾಡಿರ್ತಾರೆ. ಆದರೆ ಇಲ್ಲಿ ಇನ್ನೊಂದು ಆ್ಯಂಗಲ್ ಇದೆ. ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಫೋನೇ ಎತ್ತಲ್ಲ ಮಾರೆ. 25 ಸಲ ಫೋನ್ ಮಾಡಿದ್ದೆ, ಆ ವ್ಯಕ್ತಿ ಫೋನೇ ತೆಗೆಯುವುದಿಲ್ಲ. ನನ್ನ ಫೋನ್ ನಂಬರ್ ಎಲ್ಲೂ ಡಿಸ್ಪ್ಲೇ ಇಲ್ಲಲ್ವಾ ಅದೇ ಫೋನ್ ನಂಬರ್ ಅಂತ ಹೇಳಲಿಕ್ಕೆ? ದಟ್ ಮೈಟ್ ಬಿ ಇದಲ್ವಾ, ಏನು ಹೇಳೋದು, ಪರ್ಸನಲ್ ನಂಬರ್ ಆರ್ ಸಮ್ ಅದರ್ ನಂಬರ್. ಓಕೆ. ಸೊ ನಾನು ಎಲ್ಲಿಯೂ ಡಿಸ್ಪ್ಲೇ ಮಾಡಿ ನನ್ನ ನಂಬರ್, ಅವಾಗ ನಾನು ಫೋನ್ ತೆಗೆದಿದ್ರೆ ಐ ವುಡ್ ಬಿ ಆನ್ ಫಾಲ್ಟ್. ಕರೆಕ್ಟ್. ಇದು ಯಾರೋ ನಿಮಗೆ ನಂಬರ್ ಕೊಟ್ಟಿದ್ದಾರೆ, ನೀವು ಫೋನ್ ಮಾಡ್ತಾ ಇದ್ರಿ. ದಟ್ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ನಾನು ಫೋನ್ ನಂಬರೇ ಹಾಕೋದಿಲ್ಲ ನಾನು. ನೋಡಿ, ಕೆಲವು ಸಲ ಏನಾಗ್ತಂದ್ರೆ ರಾತ್ರಿ ಟೈಮ್ ಇಲ್ಲ, ಫೋನ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ. ನಾನು ಮಲಗುವಾಗ ನಾನು ಸೈಲೆಂಟ್ ಮಾಡಿ ಮಲಗ್ತೇನೆ. ಯಾಕೆಂದರೆ ಕೆಲವು ಕಾಲ್ ಬಂದದಿದೆ ಮುಂಚೆ. ಫೋನ್ ಮಾಡಿ ಏನು ಮಾಡ್ಲಿಕ್ಕೆ ಆಗ್ತದೆ? ನಾನು ಐ ಆಮ್ ನಾಟ್ ಎ 24/7 ಸೋಷಲ್ ವರ್ಕರ್. ಎಕ್ಸಾಕ್ಟ್ಲಿ. ಅಂಥವ್ರಿಗೆ ಫೋನ್ ಮಾಡಿದರೆ ಅವ್ರು ರೆಸ್ಪಾಂಡ್ ಮಾಡ್ಬೋದು, ನಾನು 24/7 ಅಲ್ಲಲ್ಲ. ಸೊ ಅದಕ್ಕೆ ನಾನು ಎಲ್ಲಿಯೂ ಡಿಸ್ಪ್ಲೇ ಮಾಡೋದಿಲ್ಲ. ಅಂದರೆ ಇಟ್ ಹ್ಯಾಸ್ ಟು ಕಮ್ ಟು ಥ್ರೂ ಅ ಪ್ರಾಪರ್ ಚಾನಲ್. ಎಕ್ಸಾಕ್ಟ್ಲಿ. ಆವಾಗ ಮಾತ್ರ. ಮತ್ತು ಇನ್ನೊಂದು, ನಾವು ಒಂಚೂರು ಡಿವೇಟ್ ಆದ್ವಿ ನಿಮ್ಮ ಕ್ವಶನಿಂದ. ಇದರಲ್ಲಿ ಏನು ಕಲ್ತಿದ್ದೇನೆ ಅಂತ ಹೇಳಿದರೆ, ನಾನು ಪಟ್ಟ ಕಷ್ಟ ಈಸ್ ನಥಿಂಗ್ ಇನ್ ಫ್ರಂಟ್ ಆಫ್ ವಾಟ್ ಅದರ್ಸ್ ಆರ್ ಫೇಸಿಂಗ್. ನಾವು ಅಂಥ ಕೆಲವು ಕೇಸ್ಗಳನ್ನು ನೋಡಿದ್ದೇವೆ ವೆರಿನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರ ಕಷ್ಟಗಳನ್ನು. ಸೊ ಕಂಟೆಂಪ್ಟ್ ಅಂತ ಹೇಳ್ತೇವೆ ಲೈಫಲ್ಲಿ, ಒಂದು ವರ್ಡ್ ಇದೆ ಅಲ್ವಾ ಲೈಫಲ್ಲಿ, ಕಂಟೆಂಪ್ಟ್ ಅಂತ. ನೌ ಐ ಫೀಲ್ ಕಂಟೆಂಪ್ಟ್ ವೆನ್ ಐ ಸಿ ಪ್ರಾಬ್ಲಮ್ಸ್ ಆಫ್ ಅದರ್ಸ್. ಅಂದರೆ ನೀವು ಹೇಳೋದು, ಬೇರೆಯವ್ರ ಕಷ್ಟ ನೋಡಿದಾಗ ದೇವ್ರು ನನ್ನನ್ನು ಎಷ್ಟೋ ಮೇಲ್ಸ್ತರದಲ್ಲಿ ಇಟ್ಟಿದ್ದಾನೆ ಅಂತ ನಿಮ್ಗೆ ಅನ್ಸುತ್ತೆ. ಹೌದು ಅಲ್ವಾ? ಹೌದು. ಅದು ನೀವು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಫೀಲ್ ಬರ್ತದೆ, ಇಲ್ಲಾಂದರೆ ಭಾರಿ ಕಷ್ಟ ಅದು ಫೀಲ್ ಬರಲಿಕ್ಕೆ. ಈಗ ನಾವು ಡೇ ಟು ಡೇ ಬೇಸಿಸ್ ಮೇಲೆ ಅದನ್ನು ನೋಡಿ ಇವಾಗ ಏನು ಆಗ್ತಂದ್ರೆ, ಓಕೆ ನಮ್ಮ ಕಷ್ಟಗಳೇನಿಲ್ಲ, ಅಟ್ಲೀಸ್ಟ್ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಟು ಅರ್ನ್ ಆರ್ ವಾಟ್ ಎವರ್ ಇಟ್ ಈಸ್. ಕರೆಕ್ಟ್. ಕೆಲವರಿಗೆ ಅದು ಇಲ್ಲ. ನಿಜ. ಸೊ ದಿಸ್ ಇಸ್ ವಾಟ್ ಐ ಲರ್ನ್ಡ್ ಇನ್ ದೀಸ್ 6 years. ಪ್ರಾಬಬ್ಲಿ ಅದು ಸೆಕೆಂಡ್ ಪಾಯಿಂಟ್ ನೀವು ಹೇಳಿದ್ರಲ್ಲ, ಅದೇ ದೊಡ್ಡ ಪಾಠ ಅಂತ ನನಗನ್ಸುತ್ತೆ. ನಾವು ಯಾವತ್ತು, ಅದು ಹಿರಿಯರು ತುಂಬ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಯಾವತ್ತು ಬೇರೆಯವರನ್ನ ನೋಡಿ ನೀನೆಲ್ಲಿದೆಯಾ ಅಂತ ನೀನು ಜಡ್ಜ್ ಮಾಡು ಅಂತ. ನಾವು ಯಾವಾಗಲೂ ಹೇಗೆ ನೋಡ್ತೇವೆ ಅಂತ ಹೇಳಿದರೆ, ನಾವು ಒಂದು ಸ್ಟೆಪ್ ಎಬೋ ನೋಡ್ತೇವೆ. ಅವನ ಹತ್ರ ಅದಿದೆ ಮಾರೆ, ನನ್ನ ಹತ್ರ ಇದಿಲ್ಲ. ನಾವು ಕೆಳಗಡೆ ನೋಡೋದಿಲ್ಲ. ಅವನ ಹತ್ರ ಸ್ಕೂಟರ್ ಇದೆ, ನನ್ನ ಹತ್ರ ಕಾರ್ ಇದೆ. ಅದು ಮೈಂಡ್ ಸೆಟ್ಟಲ್ಲಿ ಯಾರು ಇರೋದಿಲ್ಲ ಯಾವಾಗಲೂ. ದಟ್ ಈಸ್ ಗುಡ್. ನೀವು ಮೇಲೆ ಕಂಪೇರ್ ಮಾಡಿ ನೀವು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು. ಮಾತ್ರ ಕೆಳಗೆ ಕೂಡ ನೀವು ಕಣ್ಣು ಹಾಕಬೇಕಾಗ್ತದೆ, ನೋಡಬೇಕಾಗುತ್ತೆ. ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಯು ಸಮಥಿಂಗ್ ಮಚ್ ಬೆಟರ್ ದೆನ್ ಅದರ್ಸ್. ಎಕ್ಸಾಕ್ಟ್ಲಿ. ಅದು ಕೂಡ ನೀವು ನೋಡಬೇಕಾಗ್ತದೆ. ಆ್ಯಂಡ್ ಯು ಹ್ಯಾವ್ ಟು ಹೆಲ್ಪ್ ದೆಮ್ ಟು ಕಮ್ ಅಪ್ ಆಲ್ಸೋ. ದೇವರು ಅದಕ್ಕೆ ಕೂಡ ನಿಮ್ಗೆ ಶಕ್ತಿ ಕೊಟ್ಟಿರ್ತಾರೆ. ದಟ್ ಈಸ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಇನ್ 6 years. ಓಕೆ. ನೀವು ಹೇಳಿದ್ರಿ ನಿನ್ನ ಹತ್ರ, ಅವನ ಹತ್ರ ಬೈಕ್ ಇದೆ, ನನ್ನ ಹತ್ರ ಕಾರ್ ಇದೆ ಅಂತ. ಇತ್ತೀಚೆಗೆ ನೀವೊಂದು ಕಾರ್ ತಗೊಂಡ್ರಿ. ಹೌದು ಅಲ್ವಾ? ಯಾವುದು? XUV 700 ತಗೊಂಡಿದ್ದೇನೆ. XUV 700 ಕಪ್ಪು ಕಲರ್ ಕಾರು. ಹೌದು. ಓಕೆ. ಆ ಪ್ರಶ್ನೆ ನಾನು ಈಗ ಕೇಳ್ಬೇಕಾ ಮತ್ತೆ ಕೇಳ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಈಗಲೇ ಕೇಳಿ. ಅಲ್ಲ, ಸಾಮಾನ್ಯವಾಗಿ ಈಗಂತೂ ಓಕೆ ಬೇಡ, ಅದನ್ನ ಮತ್ತೆ ಕೇಳ್ತೇನೆ. ಈ ಸೋಷಿಯಲ್ ಸರ್ವಿಸ್ ಅಂತ ಹೇಳುವಂಥದ್ದು ಅರ್ಜುನ್ ಅವರೇ, ಇದೊಂದು ಸ್ವಲ್ಪ ಫ್ಯಾಷನ್ ಥರದಲ್ಲಿ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಫ್ಯಾಷನ್ ಆಗಿದೆ. ಯಾಕೆಂತ ಹೇಳಿದರೆ ನೋಡಿ, ನಾನು ಸ್ಟಾರ್ಟ್ ಮಾಡುವಾಗ ಸೋಷಿಯಲ್ ಮೀಡಿಯಾ ಜಸ್ಟ್ ಎಮರ್ಜಿಂಗ್ ಇತ್ತು ಅವಾಗ, 6 years ಬ್ಯಾಕ್. ಅಷ್ಟು ಪೆನೆಟ್ರೇಷನ್ ಇರಲಿಲ್ಲ ಅಂತ ಹೇಳ್ಬೋದು. ಕರೆಕ್ಟ್. ಜಿಯೋ ಇರಲಿಲ್ಲ, 1 GB ಅವಾಗ ಗೊತ್ತಿದೆಲ್ಲ ನಿಮ್ಗೆ. ಹೌದಪ್ಪ. ಆಗ ನೀವು ಇಂಟರ್ನೆಟ್ ಹಾಕ್ಬೇಕಾದ್ರೆ 40-50 ರೂಪಾಯಿ, 250 ಇದ್ದಿತ್ತಲ್ಲ ಅವಾಗ ಪ್ಯಾಕ್ ಇತ್ತು. ಹೌದು. ಆವಾಗ ಅಷ್ಟು ಪೆನೆಟ್ರೇಷನ್ ಇರಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ, ಜಿಯೋ ಬಂದ್ಮೇಲೆ ಪೆನೆಟ್ರೇಷನ್ ಜಾಸ್ತಿ ಆಗಿದೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕಿದ ಕೂಡಲೇ ವೈರಲ್ ಆಗ್ತದೆ. ಹೌದು. ಸೊ ಆಲ್ ದೋಸ್ ಥಿಂಗ್ಸ್ ನೋಡುವಾಗ ಜನರಿಗೆ ಪಬ್ಲಿಸಿಟಿ ಹುಚ್ಚಾಗ್ತದೆ. ಸೊ ಅದು ಒಂದು ಫ್ಯಾಷನ್. ಅದೇ ಬಿಕಾಸ್ ಆಫ್ ದಟ್ ಪಬ್ಲಿಸಿಟಿ, ಬಿಕಾಸ್ ಅದರ ಅಸೋಸಿಯೇಟೆಡ್ ನಿಮಗೆ ಪಾಸಿಟಿವ್ಸ್ ಮಾತ್ರ ನೋಡ್ತಾರೆ. ಸನ್ಮಾನ ಮಾಡ್ತಾರೆ ಮಾರ, ಸೋಷಿಯಲ್ ಸರ್ವಿಸ್ ಮಾಡಿದರೆ ಹೆಸರು ಬರ್ತದೆ, ಒಂದು 4 ಕಾರ್ಯಕ್ರಮ ಕರೀತಾರೆ. ಸೊ ಆಲ್ ದೋಸ್ ಥಿಂಗ್ಸ್ ದೇ ಸಿ. ಅದು ಫ್ಯಾಷನ್ ಆಗಿ, ಅದು ಬಿಕಾಸ್ ಆಫ್ ದ್ಯಾಟ್ ಫ್ಯಾಷನ್ ಆಗಿದೆ.
ಸೋಷಿಯಲ್ ಸರ್ವಿಸ್. ಮತ್ತೆ ಅದಕ್ಕೆ ಇನ್ನೊಂದು ಆಂಗಲ್ ಕೂಡ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಜನ ಹೇಳುವಂಥದ್ದು, ನಾನು ನಿಮ್ಮ ಹತ್ರ ಮುಕ್ತವಾಗಿ, ಅಲ್ಲ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಮತ್ತೆ ಅದು ಪದೇ ಪದೇ ಪ್ರೂವ್ ಕೂಡ ಆಗ್ತಾ ಇದೆ. ನಾನು ಯಾಕೆ ಇದನ್ನ ಇಷ್ಟು ಮುಕ್ತವಾಗಿ ಮಾತಾಡ್ತಿದ್ದೇನೆ ಅಂತಂದ್ರೆ, ತುಂಬಾ ಅದಕ್ಕೊಂದು ಬೇರೆ ಬೇರೆ ಆಂಗಲ್ಸ್ಗಳು ಸಮಾಜದಲ್ಲಿದೆ. ಏನ್ ಸಮಾಜದಲ್ಲಿ ಕೇಳಿದೇನೋ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರೋರು ಮುಂದೆ ಇಟ್ಟರೆ ಸಾಕಷ್ಟು ವಿಚಾರಗಳಿಗೆ ನನಗೂ ಸೇರಿದಂತೆ ಎಷ್ಟೋ ಜನರಿಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನೇರವಾಗಿ ಕೇಳ್ತಾ ಇದ್ದೇನೆ. ಅರ್ಜುನ್, ಇದಕ್ಕೆ ಇನ್ನೊಂದು ಆಂಗಲ್ ಏನಂತಂದ್ರೆ, ತುಂಬಾ ಜನ ಹೇಳ್ತಾರೆ ಇದು ಸೋಷಿಯಲ್ ಸರ್ವಿಸ್ ಅನ್ನ ಮಾಡೋದನ್ನೆಲ್ಲ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಹಾಕೋದು ಯಾಕೆ, ನಾವು ಮಾಡಿ ಸುಮ್ಮನೆ ಇರ್ಬೋದಲ್ಲ, ಆರಾಮಾಗಿ ನನಗೆ ಯಾರಿಗೆ ಹೆಲ್ಪ್ ಮಾಡಬೇಕೋ ಅವ್ರಿಗೆ ಹೆಲ್ಪ್ ಮಾಡಿ ಸುಮ್ಮನೆ ಇರ್ತೇನಲ್ಲ, ಇದು ಸುಮ್ಮನೆ ಯಾರ್ಯಾರ್ದು ಫೋಟೋ ಹಾಕೋದು ಇದೆಲ್ಲ ಯಾಕೆ ಅಂತ, ಅದು ಕೂಡ ಒಂದು ಆಂಗಲ್ ಇದೆ. ಅದಕ್ಕೆ ಏನಂತೀರಿ ಅರ್ಜುನ್? ಕರೆಕ್ಟ್, ನೀವು ಕೇಳಿದ ಪ್ರಶ್ನೆ 100% ಕರೆಕ್ಟ್. ಈಗ ನಾನು ಖುದ್ದಾಗಿ ನನ್ನ ಕಿಸೆಯಿಂದ 5,000 ಕೊಟ್ಟರೆ ನಾನು ಹಾಕ್ಬೇಕಂತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಇವನಿಗೆ ಕೊಟ್ಟೆ ಹಾಕ್ಬೇಕಂತಿಲ್ಲ. ನಾವೊಂದು 10 ಜನರಿಂದ ಅಮೌಂಟ್ ಕಲೆಕ್ಟ್ ಮಾಡಿರ್ತೇವೆ. ಅದು ಹೇಗೆ ಕಲೆಕ್ಟ್ ಮಾಡಿರ್ತೇವೆ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಕಲೆಕ್ಟ್ ಮಾಡಿರ್ತೇವೆ. ಕರೆಕ್ಟ್. ಅದಾದ್ಮೇಲೆ ಅದು ಹ್ಯಾಂಡ್ ಓವರ್ ಮಾಡೋದು ನಾವು ಹಾಕ್ಲೇಬೇಕಲ್ಲ. ಅವಾಗ ನಾನು ಇವಾಗ ಆ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡಿದ್ರೆ ಈ 1,500 ಜನರಿಗೆ ಹೆಲ್ಪ್ ಸಿಗ್ತಿರ್ಲಿಲ್ಲ. ಖಂಡಿತ. ನೀವು ಜಸ್ಟ್ 2 ಫ್ಯಾಮಿಲಿಗೆ ನಿಮ್ಮ ಹಣದಿಂದ ಹೆಲ್ಪ್ ಮಾಡಿ ಸುಮ್ಮನೆ ಇರ್ಬೋದಾಗಿತ್ತು, ನಿಮ್ ಟ್ರಸ್ಟ್ ನಡೀತಿರ್ಲಿಲ್ಲ ಅಲ್ಲ. ಇದು ಇನಿಷಿಯೇಟಿವ್ ಇರ್ತಿರ್ಲಿಲ್ಲ. ನಾವು ತಿಂಗಳಿಗೆ ನಮ್ಮ ಕೈಯಿಂದ ಎಷ್ಟಾಗ್ತದೆ ಒಂದೊಂದು ಫ್ಯಾಮಿಲಿಗೆ ತಿಂಗಳಿಗೆ ಹೆಲ್ಪ್ ಮಾಡ್ತೀವಿ. ಇಷ್ಟು ನನಗೆ ಎಷ್ಟು 72 ಫ್ಯಾಮಿಲೀಸ್ ಇರ್ತಿತ್ತು. ಸರಿಯಾ? ಕರೆಕ್ಟ್. ನಾವು ಬಿಕಾಸ್ ವಿ ವೆಂಟ್ ವಿತ್ ಪಬ್ಲಿಕ್ ಆಸ್ಕಿಂಗ್ ಹೆಲ್ಪ್, ನಾವು ಜಸ್ಟ್ ಒಂದು ಮೀಡಿಯಂ ಆಗಿದ್ದೇವೆ ಅಷ್ಟೇ. ಈಗ ಜನರು ನೋಡಿ, they wouldn't be able to know that family. Namma through 100 people will get to know about that family. Our family has to go through 100 people asking help. Practically possible ಆ ಫ್ಯಾಮಿಲಿಗೆ ಇಲ್ಲ. ಕರೆಕ್ಟ್. This is where the organizations come to the forefront to help the people in society. ಅಲ್ವಾ? ಸೊ ನಿಮ್ದು ನೋಡಿದ್ರೆ ನಂಗೆ ಅನ್ಸೋದು ನಿಮ್ದು ಒನ್ ಮ್ಯಾನ್ ಶೋ. ಸ್ಟಾರ್ಟ್ ಅಲ್ಲಿ ಒನ್ ಮ್ಯಾನ್ ಶೋ. ಇವಾಗ ಹೆಲ್ಪ್ ಮಾಡ್ಲಿಕ್ಕೆ ಕೆಲವರು ಇದ್ದಾರೆ. ಅಂದರೆ ಫಂಡ್ ರೈಸಿಂಗ್ ಕೆಲವು ಜನ ಹೆಲ್ಪ್ ಮಾಡ್ತಾರೆ. ಅವರ ಸ್ಟೇಟಸ್ ಹಾಕಿ ಅವರ ಕಾಂಟ್ಯಾಕ್ಟ್ಸ್ ಕಳಿಸಿ. ಮತ್ತೆ ಬ್ಯಾಕ್, ನಾನು ಈಗ ಹೇಳಿದಲ್ಲ, ಬ್ಯಾಕ್ ಎಂಡ್ ಆಪರೇಷನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ವೈಫ್ ಇದ್ದಾಳೆ. ಶಿ ಹೆಲ್ಪ್ಸ್ ಮೀ. ಯಾಕಂದ್ರೆ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ದೆ, ಮಾತ್ರ ಆಗ್ತಾ ಇರಲ್ಲ. ಮತ್ತೆ ಶಿ ಹ್ಯಾಸ್ ಟೇಕನ್ ಓವರ್ ದ ಬ್ಯಾಕ್ ಎಂಡ್ ಇದು. ಓಕೆ ಅರ್ಜುನ್, ಈಗ ನಾನು ಕೆಲವು ಮುಖ್ಯ ಅಲ್ಲ ಇಲ್ಲಿ ತನಕ ಕೇಳಿರೋದು ಕೂಡ ಅಂದರೆ ಜನರು ಏನು ಹೇಳ್ತಾರೆ ಅಥವಾ ಜನರ ಮನಸ್ಸಲ್ಲಿ ಏನಿದೆ ಅಂತ ಪ್ರಶ್ನೆಗಳನ್ನೇ ನಾನು ಒಟ್ಟು ಮಾಡಿ ಕೇಳುವಂಥದ್ದು. ಬಟ್ ಇದು ನೋಡಿ, ಈ ಥರದ ಕೆಲಸವನ್ನು ಈಗ ಉದ್ಯೋಗ ಆಗಿ ಸ್ವೀಕರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈ ಥರದ ಟ್ರಸ್ಟ್ ಮಾಡಿ ಅಥವಾ NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಮೂಲಕ ಮಾಡಿ ಅವರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಜನರಿಂದ ದೇಣಿಗೆಯನ್ನು ಎತ್ತುತ್ತಾ ಅರ್ಹರಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ಅವರು ಕೂಡ ಅಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡೋದು, ದಟ್ ಟೇಕಿಂಗ್ ಸ್ಯಾಲ್ರಿ. ಇದು ಕೂಡ ಒಂದು ಉದ್ಯೋಗ ಈಗ ಆಗ್ತಾ ಇದೆಯಾ? ಮುಂದೆ ಆಗಬಹುದಾ? ಇದು ಕೂಡ ಸರಿನಾ ಅಂತ ನಿಮ್ಗೆ ಅನ್ಸುತ್ತಾ? ಏನು ಹೇಳ್ತೀರಿ? ಇದು ಹೇಗಂದ್ರೆ, ಅದು ಅವರ ಸ್ಟ್ರಕ್ಚರ್ ಅಲ್ಲೇ ಇದೆ, ಬೈಲಾಸ್ ಅಲ್ಲೇ ಇದೆ. ಈಗ ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಕೂಡ ಅದರಲ್ಲಿ ಯು ಕ್ಯಾನ್ ಪೇ ಅಪ್ ಟು ದ ಸರ್ವಿಸ್ ಯು ಗಿವ್. ಅದೆಷ್ಟೋ ಅದು ಏನೋ ವರ್ಡ್ಸ್ ಇದೆ ಅವ್ರದ್ದು. ಈಗ ನಮ್ಮ ಇದರಲ್ಲಿ ಏನಂದ್ರೆ, ನಾವು ಫಸ್ಟ್ ಇದು ಡಿಫೈನ್ ಮಾಡುವಾಗ ಮಾಡಿದ್ದೇವೆ, ನಮಗೆ ಪೇಮೆಂಟೇ ಇಲ್ಲ. ಸೊ ವಾಟ್ ಎವರ್ ಇಸ್ ಡನ್ ವಾಲಂಟರಿಲಿ, ಅದು ನಾವು 6 years ಇಂದ ಮೇಂಟೈನ್ ಮಾಡ್ತಾ ಬಂದಿದ್ದೇವೆ. ಓಕೆ, ನಾವು ₹1 ಇದರಿಂದ ತೆಗಿಲಿಲ್ಲ, ಸ್ಯಾಲ್ರಿಯ ಇದು ಉದ್ಯೋಗನ ಅಂತ ಹೇಳಿ. ನೀವು ಯಾಕೆ ಕೇಳಿದ್ರಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ನಾನು ಇದರಲ್ಲೇ ವರ್ಕ್ ಮಾಡ್ತಿದ್ದೆ ಅಂತ ಇದರಲ್ಲಿ ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಏನಂತಂದ್ರೆ, ನೀವು ಇದರಲ್ಲೇ ಕೆಲಸ ಮಾಡ್ತಿದ್ದೀರಾ, ನೀವು ಇದೇ ಉದ್ಯೋಗ ಆಗಿ ತಗೊಂಡಿದ್ದೀರಾ ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಓಕೆ ಇನ್ ದಟ್ ಟರ್ಮ್ಸ್, ನಾನು ಕಳೆದ 15 ವರ್ಷದಿಂದ ನಾನು M-Result ಟೆಕ್ನಾಲಜೀಸ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಜಾಸ್ತಿ ಜನರಿಗೆ ಇದ್ರ ವಿಷಯ ಗೊತ್ತಿಲ್ಲ, ಯಾಕೆಂದ್ರೆ ಡೈಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕ್ತಾ ಇರ್ತೇನೆ. ಸೊ ದೇ ಥಿಂಕ್ ದಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ವರ್ಕ್, ಇದು ಮಾತ್ರ ಮಾಡ್ತೇನೆ, ನಾನು ಸೋಷಿಯಲ್ ವರ್ಕ್ ಮಾತ್ರ ಮಾಡೋದು, ಇದರಿಂದ ನನ್ನ ಜೀವನ ನಡೆಯೋದಂತ ಯೋಚನೆ ಮಾಡ್ತಾ ಇದ್ದೆ. ದಟ್ ಈಸ್ ಸರ್ವೇ ಸಾಮಾನ್ಯ ಅಲ್ವಾ, ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನನ್ನ ಹತ್ತಿರ ಇದ್ದವರಿಗೆ ಅವ್ರಿಗೆ ಗೊತ್ತಿದೆ, ನಾನು ಬೆಳಿಗ್ಗೆ ಆಫೀಸಿಗೆ ಹೋಗ್ತೇನೆ, ಕೆಲಸ ಮಾಡ್ತೇನೆ, ಸಂಜೆ ಮನೆಗೆ ಬರ್ತೇನೆ, ಮತ್ತೆ ಈ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತೇನೆ, ಮಧ್ಯದಲ್ಲಿ ಕೂಡ ಮಾಡ್ತೇನೆ ಅಂತ ಹೇಳಿ. ಬಟ್ ನಾನು 15 ವರ್ಷದಿಂದ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೇನೆ. So that is my primary source of income to manage myself and family.
ವೆರಿ ಗುಡ್. ಅದೇ ಇತ್ತೀಚೆಗೆ ನೀವು ಒಂದು ಕಾರ್ ತಗೊಂಡ್ರಿ, ಮತ್ತೊಂದು ದೊಡ್ಡ ಮನೆ ಕಟ್ಟಿದ್ರಿ, ಇದೆಲ್ಲನೂ ಆಯ್ತು. ಸಾಮಾನ್ಯ ನೋಡಿ ಅಂದ್ರೆ ಏನಾಗುತ್ತೆ ಅರ್ಜುನ್ ಅವರೇ, ನಾವು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಳ್ಳೆದನ್ನೇ ಪೋಸ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತೇವೆ ಅಲ್ವಾ. ಈಗ ನೀವು ಅದನ್ನ ಮಾತ್ರ ನೀವು ಡೈಲಿ ಒಂದು 2 ಪೋಸ್ಟ್ ಆದ್ರೂ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ತಿಂಗಳಿಗೆ ಎಷ್ಟಾಯ್ತು, 30 to 60 ಪೋಸ್ಟ್ಗಳು ಹಾಕ್ತಿದ್ದೀರಿ ಅಂತಂದ್ರೆ ದೂರದಲ್ಲಿ ಕೂತ್ ನೋಡೋರಿಗೆ, ಓ ಅರ್ಜುನ್ ಭಂಡಾರ್ಕರಿಗೆ ಇದೇ ಕೆಲಸ, ಹೌದು. ಹಾ ಇದೇ ಯಾರ್ದು ಇವರಿಗೆ ಹಣ ಬೇಕು ಅಂತ ಹಾಕ್ತಾರೆ, ದುಡ್ಡು ತಗೊಳ್ತಾರೆ, ಎಲ್ಲ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ನೋಡಿ ಜನ ಹೇಗೆ ಅಂದ್ರೆ ಈ ತರದ ಆಲೋಚನೆಗಳು ಕೂಡ ಇಲ್ಲ ಸಮಾಜದಲ್ಲಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅಲ್ವಾ? ನಾನು ಕೇಳಿದ್ದೇನೆ. ನೀವೇ ಕೇಳಿದೀರಾ? ಏನೋ ಲಾಭ ಇಲ್ಲದವನ್ ಮಾಡ್ತಾನ? ಈ ಪ್ರಶ್ನೆನೂ ಇದೆ. ಅವನಿಗೆ ಲಾಭ ಇದೆ, ಈಗ ಫ್ಯಾಮಿಲಿ ಹೆಲ್ಪ್ ಮಾಡಿದ್ರಲ್ಲಿ ಅವನಿಗೆ ಏನಾದ್ರು ಸಿಗ್ತದೆ, ಇಲ್ಲದ್ರೆ ಅವ ಯಾಕೆ ಮಾಡ್ತಾನೆ ಮರ ಅಷ್ಟು ಕಷ್ಟಪಟ್ಟು ಅಲ್ವಾ? ನಾನು ಕೇಳಿದ್ದೇನೆ ಇದು. ಓಕೆ, ಈಗ ನಾನು ಒಂದು ಕೇಳಬೇಕು. ಬಹಳ ಸಣ್ಣ ವಯಸ್ಸಿಗೆ ಅಂದ್ರೆ 30ನೇ ವಯಸ್ಸಿಗೆ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ರಿ, 6 ವರ್ಷ ಮುಂದೆ ಬಂದಿದ್ದೀರಿ. ಜನ ಮಾತಾಡೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಹಿಂದ್ಗಡೆಯಿಂದ ಏನ್ ಮಾತಾಡ್ತಾರೆ, ನಿಮ್ ಕಿವಿಗೆ ಏನ್ ಬಿದ್ದಿದೆ, ಈ ಕ್ರಿಟಿಸಿಸಮ್ಗಳೆಲ್ಲ, ಇದನ್ನ ಆ ದಿನಗಳಲ್ಲಿ ನೀವು ಯಾವ ತರ ಸ್ವೀಕಾರ ಮಾಡಿದ್ರಿ, ಈಗ ಹೇಗೆ ಸ್ವೀಕಾರ ಮಾಡ್ತಾ ಇದ್ದೀರಾ? ನೋಡಿ, ಇನಿಷಿಯಲಿ ಜನರು ಗೊತ್ತಿರೋದಿಲ್ಲ ಏನಂತ. ಈಗ ಏನೋ ಇಲ್ಲದವ ಏನೋ ಸ್ಟಾರ್ಟ್ ಮಾಡಿದ್ದಾನೆ, ಫಸ್ಟ್ ಆಫ್ ಆಲ್ ಅದು ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹೇಟರ್ಸಿಗೆ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾನು ಒಂದು ಇದರಲ್ಲಿ ಲಕ್ಕಿ ಏನಿದೆ ಅಂತ ಹೇಳಿದ್ರೆ, ಹೇಟರ್ಸ್ಗಿಂತ 10 ಪಟ್ಟು ಜಾಸ್ತಿ ಪೀಪಲ್ ವೇರ್ ಬಿಹೈಂಡ್ ಮೀ ಇನ್ ದಿಸ್ ಇನಿಷಿಯೇಟಿವ್. ಸೊ ನಮಗೆ ಪಾಸಿಟಿವೇ ಜಾಸ್ತಿ ಬಂದಿದೆ. ನೆಗೆಟಿವ್ ಮಾತಾಡೋರು ಹೇಗೂ ಇರ್ತಾರೆ. ನಾನು ಹೇಳಿದಲ್ಲ, ಇವಾಗ ಏನೋ ಲಾಭ ಇಲ್ಲದವ ಮಾಡ್ಲಿಕ್ಕಿಲ್ಲಪ್ಪ. ಮತ್ತೆ ಇದರಿಂದ ಅದೇ ಅವನಿಗೆ ಫೈನಾನ್ಷಿಯಲಿ ಬೆನಿಫಿಟ್ ಇರಬೇಕು, ಅವನಿಗೆ ಪಬ್ಲಿಸಿಟಿ ಹುಚ್ಚು. ನಾವು ಆ್ಯಕ್ಚುಲಿ ಏನು ಪಬ್ಲಿಸಿಟಿ ಮಾಡದೆ ಅದು ಅದರಷ್ಟಕ್ಕೆ ಹೆಸರು ಬರ್ತಾ ಇದೆ ಅಲ್ವಾ. ನೋಡಿ, ಈಗ ನೀವು ನೋಡಿರ್ಬೋದು, ಒಂದು ಚೆಕ್ ಕೊಟ್ಟದ ಫೋಟೋನ ಪೇಪರಲ್ಲಿ ಹಾಕ್ಬೋದಲ್ವಾ. ಈಗ ನ್ಯೂಸ್ ಇದು ಟಿ ವಿ ಮೀಡಿಯಮಲ್ಲಿ ಕೂಡ ಕೊಡ್ಬೋದು, ಲೋಕಲ್ ಟಿ ವಿ ಮೀಡಿಯಮ್ ಹಾಕ್ಬೋದಲ್ವಾ. ನಮ್ಮದು ಒಂದು ನಿಮ್ಗೆ ಸಿಗೋದಿಲ್ಲ, ಯಾಕೆಂದರೆ ನಮಗೆ ಅದು ಪಬ್ಲಿಸಿಟಿ ಬೇಡ. ವೆನ್ ಮೋರ್ ಪೀಪಲ್ ಗೆಟ್ ಟು ನೋ ಅಬೌಟ್ ಅಸ್, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ಇವರಿಂದ ಹೆಲ್ಪ್ ಸಿಗ್ತದೆ ಅಂತೇಳಿ, ವಿಚ್ ವಿ ಆರ್ ನಾಟ್ ಏಬಲ್ ಟು ಫುಲ್ಫಿಲ್. ವಿ ಆರ್ ನಾಟ್ ರನ್ನಿಂಗ್ ಗವರ್ಮೆಂಟ್ ಅಲ್ವಾ, ಅನ್ಲಿಮಿಟೆಡ್ ಸೋರ್ಸ್ ಆಫ್ ಫಂಡ್ಸ್ ಬರೋದಿಲ್ಲ. ನೀವು ಇವಾಗ ತಿಂಗಳಿಗೆ 1 ಸಲ 2 ಸಲ ಡೊನೇಟ್ ಮಾಡ್ತೀರಾ, ನಾನು ನಿಮ್ಮ ಹತ್ರ ತಿಂಗಳು ಎವ್ರಿ 30 days ಐ ಕೆನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಯು ಅಲ್ವಾ. ಹಾಗಾಗಿ ನಿಮ್ ಜೊತೆಗೆ ತುಂಬಾ ಜನ ಡೋನರ್ಸ್ ನಿಲ್ಬೇಕಾಗುತ್ತೆ. ಈಗ ಅದು ಡೆವಲಪ್ ಆಗಿದೆ ಅಂತ ಹೇಳ್ತಿದ್ದೀರಿ. ಹೌದು, ಇವಾಗಿದ್ದಾರೆ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ವಿ ಹ್ಯಾಡ್ ಟು ಬಿಲ್ಡ್ ದಟ್ ರಿಲೇಶನ್ಶಿಪ್ ಅವ್ರ ಹತ್ರ. ಕರೆಕ್ಟ್. ಅಂದರೆ ಅವ್ರಿಗೆ ಕೂಡ ಟ್ರಸ್ಟ್ ಫ್ಯಾಕ್ಟರ್ ಬೇಕಲ್ಲ. ನೋಡಿ, ನಾನೀಗ ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬರು ಡೋನರ್ ಇದ್ದಾರೆ, ಐ ಹ್ಯಾವ್ ನಾಟ್ ಮೆಟ್ ಹಿಮ್, ಹಿ ಹ್ಯಾಸ್ ನಾಟ್ ಮೆಟ್ ಮೀ. ಖಾಲಿ ನಮ್ಮ ವರ್ಕ್ ನೋಡಿ ಅವ್ರ ತಿಂಗಳಿಗೆ 25,000 ಎವ್ರಿ ಮಂತ್ ಹಾಕ್ತಾರೆ. ನಾಟ್ ಇದು ಮೀಟ್ ಆಗಲಿಲ್ಲ, ಮಾತಾಡಿಲ್ಲ, ಅವರು ಬರ್ತದೆ ಅವ್ರದ್ದು. ನಾನು ಮೆಸೇಜ್ ಮಾಡಬೇಕಂತೂ ಇಲ್ಲ, ಅವ್ರು ಬರ್ತಾ ಇರ್ತದೆ ತಿಂಗಳು. ಬಿಕಾಸ್ ದಟ್ ಟ್ರಸ್ಟ್. ಮತ್ತೆ ನಾವು ಎಲ್ಲ ಟ್ರಾನ್ಸ್ಪರೆಂಟ್ಲಿ ಆಗ್ತೇವಲ್ವಾ. ಓಕೆ, ಒಳ್ಳೆ ವಿಷಯ. ಈ ಥರದ ದೇಣಿಗೆಯನ್ನು ನಿಮ್ಮ ಟ್ರಸ್ಟಿಗೆ ನೀಡೋದ್ರಿಂದ ಜನರಿಗೆ ಯಾವ ಥರದಲ್ಲಿ ಲಾಭ ಸಿಗುತ್ತೆ? 100% ಸ್ಯಾಟಿಸ್ಫ್ಯಾಕ್ಷನ್. ಅವ್ರದ್ದು ಬಂದದ ಹಣ ಎಂಟೈರ್ಲಿ ಕಷ್ಟದಲ್ಲಿದ್ದವ್ರಿಗೆ ಹೋಗ್ತಾ ಅಂತ ಹೇಳಿ ಅಲ್ವಾ. ದಟ್ ಈಸ್ ದ ಮೇಜರ್ ಒನ್. ಮತ್ತೆ ಈಗ ಇನ್ಕಮ್ ಟ್ಯಾಕ್ಸ್ ಗವರ್ಮೆಂಟ್ ಇದೆಲ್ಲ ಇದಾಗ್ತಾ ಇದೆ. ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಏನಿಲ್ಲ, ಎಕ್ಸಾಮ್ಷನ್ಸ್ ಇಲ್ಲ. ಸೊ ಕ್ರಮೇಣ ಇಫ್ ಎವ್ರಿಥಿಂಗ್ ಗೋಸ್ ಟು ನ್ಯೂ ಟ್ಯಾಕ್ಸ್ ರೆಜಿಮ್, ಇದು ATG ಬೆನಿಫಿಟೇ ಹೋಗ್ತದೆ. ಸೊ ದೊಡ್ಡ ದೇಣಿ ಕೊಟ್ಟರೆ ಮತ್ತೆ ಏನು ಯೂಸ್ ಇಲ್ಲ. ಇವಾಗ ಓಲ್ಡ್ ರೆಜಿಮಲ್ಲಿ ಇದ್ದವರಿಗೆ ಬೆನಿಫಿಟ್ ಇದೆ ಅಷ್ಟೇ. ಒಂದೇ ಏನಂದರೆ ನಿಮ್ಮ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್, ಸೇಯಿಂಗ್ ದಟ್ ನಿಮ್ಮ ಹಣ 100% ನೀವು ಕೊಟ್ಟದ್ದು ಅದಕ್ಕೆ ಕಷ್ಟದಲ್ಲಿದ್ದವರಿಗೆ ಹೋಗ್ತಾ ಇದೆ, ಅದು ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್. ಅರ್ಜುನ್, ನಿಮ್ಗೆ ಅನ್ಸುತ್ತಾ ಜನರಿಗೆ ಈ ಥರದ ಒಳ್ಳೊಳ್ಳೆ ಕೆಲಸಗಳಿಗೆ ದೇಣಿಗೆ ಕೊಡಬೇಕು ಅಂತ ಬಹಳ ಮನಸ್ಸಿದೆ, ಆದರೆ ಎಷ್ಟೊಂದು ಜನರಿಗೆ ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಇವಾಗ ಈಗ ಸೋಷಿಯಲ್ ಮೀಡಿಯಾ ಇದ್ದಾಗಿ ಎಲ್ಲರಿಗೆ ಒಂದು ಅರಿವು ಬಂದಿದೆ. ಮುಂಚೆ ಆದರೆ ಟ್ರಾನ್ಸ್ಪರೆನ್ಸಿ ಇರಲಿಲ್ಲಲ್ವಾ. ನೀವು ಕೊಟ್ಟಿರ್ತೀರಾ, ಅವ್ರು ಕೊಟ್ಟಿದ್ಯಾರಿಲ್ವಾ ಅಂತ ಯಾರಿಗೆ ಗೊತ್ತಿರೋದಿಲ್ಲ. ನೀವು ಎಷ್ಟು ಅಮೌಂಟ್ ಕೊಡ್ತೀರಾ, ಅದು ಅಲ್ಲಿ ರೀಚ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಸೊ ಮುಂಚೆ ಇಷ್ಟು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಈಗ ಅಟ್ಲೀಸ್ಟ್ ನಾನು ನಮ್ಮ ಇದರಲ್ಲಿ ಏನು ಮಾಡಿದ್ದೇನೆ ಅಂದರೆ A to Z ಟ್ರಾನ್ಸ್ಪರೆನ್ಸಿ ಇಟ್ಲಿದ್ದೇವೆ ಫ್ರಮ್ ದ ಡೇ ಒನ್.
ಆದುದರಿಂದ ಇಷ್ಟು ತನಕ ಮಾಡ್ಲಿಕ್ಕೆ ಬಂದಿದ್ದೇವೆ ಹೊರತು ಈಗ ನಾನು ಅವಾಗಿಂದಲೇ ನಾನು ಕಲೆಕ್ಟ್ ಮಾಡೋದು ಮಾತ್ರ, ಫೋಟೋ ಆಗ್ತಾ ಇಲ್ಲ, ಕರೆಕ್ಟ್ ಪ್ರೊಸೀಜರ್ ಸೆಟ್ ಮಾಡದಿದ್ದರೆ ವಿ ವುಡಂಟ್ ಬಿ ವೇರ್ ವಿ ಆರ್ ಟುಡೇ ಅಲ್ವಾ. ನೀವು ಎಷ್ಟು ಒಂದೆರಡು ಸಲ ಕೊಡ್ತಿದ್ರಿ, ಇವೊಂದು ಏನು ಮರ ಏನು ಇದೇ ಇಲ್ಲ, ಇವೊಂದು ಗೊತ್ತಿರೋದಿಲ್ಲ ನಮ್ಮ ಹ್ಯಾಂಡ್ಲಿ ಹೋಗ್ತಂತ ಹೇಳಿ, ದೆನ್ ಯು ವುಡ್ ಹ್ಯಾವ್ ಸ್ಟಾಪ್ಡ್. ಅಲ್ಲಿಂದ ಇಲ್ಲಿ ತನಕ ಕೊಟ್ಟು ಕಂಟಿನ್ಯೂಸ್ ಆಗಿ ಕೊಡೋರು ಇದ್ದಾರೆ. ದೇವರದಿಂದ ನಾವು ಅದು ಮೇಂಟೈನ್ ಮಾಡಿದ್ದೇವೆ, ಅವರಿಗೆ ನಮ್ಮ ಮೇಲೆ ವಿಶ್ವಾಸವಿದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ಅದು ಉಳಿಸ್ಕೊಳ್ಳೋದು ನಮ್ಮ ದೊಡ್ಡ ಜವಾಬ್ದಾರಿ. ಎಕ್ಸಾಕ್ಟ್ಲಿ. ಟ್ರಸ್ಟ್ ಮೂಲಕ ನೀವು ಜಾತಿ, ಮತ, ಧರ್ಮ, ಭೇದ ಇದು ಯಾವುದು ಮಾಡದೆ ಯಾರು ಅರ್ಹರು ಬಂದಿದ್ದಾರೆ ಅವರಿಗೆ ನೀವು ಹೆಲ್ಪ್ ಮಾಡ್ತಾ ಹೋಗಿದ್ದೀರಿ ಅರ್ಜುನ್. ಸೊ ಸಾಕಷ್ಟು ಕೇಸಸ್ಗಳನ್ನು ನೀವು ನೋಡಿರ್ತೀರಿ. ತುಂಬ ಮನಕಲಕುವಂತಹ ಒಂದೆರಡು ಘಟನೆಗಳು ಈಗ ನೆನಪು ಮಾಡ್ಕೊಳಕ್ಕಾಗತ್ತಾ? ನಾವು ಇನಿಷಿಯಲಿ ಬಿಗಿನ್ ಮಾಡುವಾಗ ಒಂದು ಉಪ್ಪಿನ ಅಂಗಡಿ ಕಡೆಯಲ್ಲಿ ಒಂದು ತಾಯಿ, ಗಂಡ ಇಲ್ಲ, ಆ ತಾಯಿಗೆ 2 ಎಂಡೋಸಲ್ಫನ್ ಪೀಡಿತ ಮಕ್ಕಳು. ಅವ್ರು ಪಡುವ ಕಷ್ಟ ಅದು ನನಗೆ ಅವಾಗ ಭಾರಿ ಟಚ್ ಆಗಿತ್ತು. ಯಾಕೆಂದರೆ ಶಿ ಹ್ಯಾಡ್ ಟು ಲಿಟ್ರಲಿ ಲಿಫ್ಟ್ ದೋಸ್ ಚಿಲ್ಡ್ರನ್, ಅರೌಂಡ್ 20-25 ಇಯರ್ ಚಿಲ್ಡ್ರನ್. ಅವರು ಅಂದರೆ ಚಿಲ್ಡ್ರನ್ ಅಂತ ಹೇಳ್ಬೇಕು, ಯಾಕಂದರೆ ಅವರಿಗೆ ಅದು ಮೈಂಡ್ ಸೆಟ್ ಮಕ್ಕಳದೆ. ಎಂಡೋಸಲ್ಫನ್ ಪೀಡಿತ ಮಗು ಅಂದರೆ ನಿಮ್ಗೆ ಅಂದಾಜಿರ್ಬೋದು, ಇದು ತುಂಬ ಕಷ್ಟಪಡ್ತಾರೆ. ಸೊ ಅವರಿಗೇನು ಇನ್ಕಮ್ ಇಲ್ಲ, ಹೆಲ್ಪ್ ಮಾಡುವವರು ಇಲ್ಲ. ಅವಾಗ ನಮ್ಮ ಡೋನರ್ ಒಬ್ಬರ ಕಡೆಯಿಂದ ಅದು ನಮಗೆ ಬಂತು, ಅಲ್ಲಿ ಹೋಗಿ ನೋಡಿ, ಮತ್ತು ಅವರಿಗೆ ಒಂದು 2.5 lakhs ಆವಾಗ 6 years ಸ್ಟಾರ್ಟಿಂಗಲ್ಲಿ ನಾವು ಅವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ದಟ್ ವಾಸ್ ಒನ್ ಆಫ್ ದ ಮನಕುಲು, ಈಗ ನೀವು ಹೇಳಿದ್ರಲ್ವಾ ಹಾರ್ಟ್ ಟಚಿಂಗ್ ಅಂತ ಹೇಳಿ. ಸೊ ಅದೊಂದು, ಮತ್ತು ಇನ್ನೊಂದು ಬ್ರಹ್ಮಾವರ ಆಚೆ ಒಂದು ತಾಯಿ, ಅದೇ ಸೇಮ್ ಅಂಥದ್ದೇ 3 ಬುದ್ಧಿಮಾಂದ್ಯ ಮಕ್ಕಳೊಟ್ಟಿಗೆ ಜೀವನ ಮಾಡ್ತಾ ಇದ್ದಾರೆ. ಇದು ನಾನು ನೋಡಿದ್ದೀನಿ. ಕೇಳಿದ್ದೀರಾ? ನಾನು ಕೇಳಿದ್ದೇನೆ. ಹೌದು, ಅದು ನಾನು ಇನ್ಫ್ಯಾಕ್ಟ್ ನಾನು ಅಲ್ಲಿ ಹೋಗಿದ್ದೇನೆ ಅಂತಾನು ಹೇಳ್ಬೋದು. ಬಾರ್ಕೂರ್ ಸೈಡ್ ಸ್ವಲ್ಪ ಒಳಗೆ ಅವ್ರ ಮನೆಗೆ ನಾನು ಹೋಗಿದ್ದೆ ಅರ್ಜುನ್ ಅವರೇ, ತುಂಬಾ ವರ್ಷಗಳ ಹಿಂದೆ, ಒಂದು 5-6 ವರ್ಷಗಳ ಹಿಂದೆ ಅಂತ ಅನ್ಸುತ್ತೆ. ಅದ್ ನೋಡಿ ತುಂಬಾ ಡಿಸ್ಟರ್ಬ್ ಕೂಡ ಆಗಿದ್ದೆ ನಾನು. ಹೌದು, ಬಾರ್ಕೂರ್ ಸೈಡ್. ನೀವು ಮುಂದುವರಿಸಿ. ಅವರು ಅದು 3 ಮಕ್ಕಳನ್ನು ಅದೇ ಸ್ಟೇಟಲ್ಲಿ ಮ್ಯಾನೇಜ್ ಮಾಡ್ತಾ, ಅವರು ಕೂಡ ಒಂಚೂರು ಅದೇನು ಹೇಳೋದು, ಅವ್ರ ಮೈಂಡ್ ಕೂಡ ಅಷ್ಟು ಸರಿ ಇರಲಿಲ್ಲ ಅವಾಗ. ನೀವು ಅದನ್ನೇ ನೋಡ್ತಾ ಇರ್ತೀರಲ್ವಾ, ದ ಪಾಸಿಟಿವ್ ಅದರಲ್ಲಿ ಏನಿಲ್ಲ ಅಲ್ಲಿ ಮನೆಯಲ್ಲಿ. ಪ್ರತಿದಿನ ಇದನ್ನೇ ನೋಡಿ ಅವರು ಕೂಡ ಅವರಿಗೆ ಬೇರೆಯವರ ಮೇಲೆ ನಂಬಿಕೆ ಹೋಗಿದೆ. ಕರೆಕ್ಟ್. ಯಾಕೆಂದ್ರೆ ಅವರಿಗೆ ಯಾರೋ ಮೋಸ ಮಾಡಿದ್ದಾರೆ, ನಾವು ನಿಮಗೆ ಒಟ್ಟು ಮಾಡಿ ಕೊಡ್ತೇವೆ ಹಾಗೆ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಶಿ ವಾಸ್ ನಾಟ್ ರೆಡಿ ಟು ಟ್ರಸ್ಟ್ ಎನಿವನ್. ಕರೆಕ್ಟ್. ನಾವು ಅವರಿಗೆ ಸಹಾಯ ಮಾಡಬೇಕಾದ್ರೆ ಕಷ್ಟಪಟ್ಟಿದ್ದೇವೆ. ಬಿಕಾಸ್ ಅವರು ಒಪ್ತಾ ಇಲ್ಲ ಯಾವುದಕ್ಕೂ. ಹೌದಪ್ಪ. ಮತ್ತೆ ಅವಾಗಿನ ಪರಿಸ್ಥಿತಿಗೆ ನಾವು ಅವರಿಗೆ ಏನು ಅವ್ರದ್ದು ಕರೆಂಟ್ ಬಿಲ್ ಬಾಕಿತ್ತು, ಮತ್ತೆ TV ಹಾಳಾಗಿತ್ತು, ಮತ್ತೆ ಇದು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಆ್ಯಂಡ್ ಅವರಿಗೆ ಸಾಮಾನು ಕೊಡೋದ, ಮತ್ತೆ ನಮ್ಮ ಇವರ ಥ್ರೂಯಿಂದ ಹೆಲ್ಪ್ ಸಿಗುವಾಗೆ ಮಾಡೋದು. ಸೊ ದೋಸ್ 2 cases ಐ ಕ್ಯಾನ್ ರಿಮೆಂಬರ್. ಅಲ್ವಾ? ಸಾರ್ಥಕತೆ ಅಂತ ಕಂಡಿದ್ದು ಇದು ಮಾಡಿದಾಗ, ಇಷ್ಟು ಮಾಡಿದಾಗ, ಈಗ ನನ್ನ ಪ್ರೊಫೆಷನಲ್ಲಿ ಓಕೆ, ಈ ವಿಡಿಯೋ ಇಷ್ಟೊಂದೆಲ್ಲ ಜನ ಇಷ್ಟಪಟ್ಟು 4 ಜನ ಮಾತಾಡಿದ್ರು, ಚೆನ್ನಾಗಿತ್ತು ಅಂತ ಹೇಳಿದಾಗ ಒಂದು ಸಾರ್ಥಕತೆ ಬರುತ್ತೆ ಅರ್ಜುನ್. ಹಾಗೆ ನಿಮ್ಮಲ್ಲಿ ಬಂದಂಥ ಪ್ರತಿ ಕೇಸಿಗೂ ನೀವು ಹೆಲ್ಪ್ ಮಾಡಿದಾಗ ನಿಮ್ಗೆ ಸಾರ್ಥಕತೆ ಸಿಕ್ಕೇ ಸಿಗುತ್ತೆ. ಒಂದು 2 ನೆನಪು ಮಾಡಿ ನೋಡುವ. ಮೇನ್ಲಿ ಒಂದು 9 months ಇದು ಮಗು, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, 9 months ಮಗು. ತಾಯಿ ವಿಧವೆ ಮೋಸ್ಟ್ಲಿ, ಅವಾಗ ನೋ ಸೋರ್ಸ್, ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹಣ ಇಲ್ಲ. ಸೊ ನಮಗೆ ಹಾಸ್ಪಿಟ್ಲ್ ಥ್ರೂಯಿಂದ ಅದು ವಿಷಯ ಬಂತು. ನಾವು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ವಿಧವೆ ಅಂತ ಹೇಳುವಾಗ ನಮಗೆ ಫ್ಯಾಮಿಲಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಂದಾಜಿರ್ತದೆ. ಇಮಿಡಿಯೇಟ್ಲಿ ನಾವು ಅವರಿಗೆ ಟ್ರೀಟ್ಮೆಂಟ್ ಮಾಡಿಸಿ, ನೀವು ಅದು ಮತ್ತೆ ನೋಡು ಅಂತ ಹೇಳಿದೆ. ನಮ್ಮ ಡೋನರ್ಸ್ ಥ್ರೂ ಏನಾದರೂ ಮಾಡಿ ವ್ಯವಸ್ಥೆ ಮಾಡ್ತೇವೆ ನಾವು. ಎಷ್ಟು ಬೇಕಿತ್ತು? 6 lakhs ಏನೋ ಬೇಕಿತ್ತು. 3 lakhs PM ಫಂಡಿಂದ ಏನಾದರೂ ಸ್ಯಾಂಕ್ಷನ್ ಆಗ್ತಿದೆ ಅವರಿಗೆ ಅವಾಗ. ಉಳಿದ 3 lakhsಗೆ ಹಣನಿಲ್ಲ. ಸೊ 3 lakhs ಅಂದರೆ ಅರ್ಧಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಲಿಕ್ಕೆ ಆಗುದಿಲ್ಲಲ್ಲ. ಸೊ ಡಾಕ್ಟರ್ ಹೇಳಿದ್ರು, ಹೀಗೆ ಮಗುವಿಗೆ ಇದಿದೆ ಅಂತ ಹೇಳಿ, ನೀವು ಕಂಟಿನ್ಯೂ ಮಾಡಿ, ನಮ್ಮ ವತಿಯಿಂದ ಅದು 3 lakhs ಅಲ್ಲಿ ಡಿಫ್ರೆನ್ಸ್ ನಾವು ಹೇಗೋ ಮಾಡಿ ಮಾಡ್ತೇವೆ ಅಂತ ಹೇಳಿದೆ. 3 lakhs ಮಾಡಿದ್ವಿ. ವಿದಿನ್ 3-4 days ಅದು ಅಮೌಂಟ್ ಒಟ್ಟಾಯಿತು, ಅದು ನಾವು ಕೊಟ್ವಿ. ಲಾಸ್ಟ್ ಎಂಡ್ ಆಗುವಾಗ ಇನ್ನೊಂದು 1 lakh ಶಾರ್ಟ್ ಇತ್ತು. ಅಂದ್ರೆ ಟ್ರೀಟ್ಮೆಂಟ್ ಹೇಳಿಕ್ಕೆ ಆಗುದಿಲ್ಲಲ್ಲ, ಇಷ್ಟೇ ಆಗ್ತದೆ ಅಂತ ಹೇಳಿ ಅದು ಪುನಃ ಹಾಕಿ ಜನರು ಪುನಃ ಸ್ಪಂದನೆ ಮಾಡಿ ಆ 1 lakh ಕೂಡ ನಾವು ಮಾಡಿ ಕೊಟ್ವಿ. ಇವಾಗ ಅದು ನಮ್ಮ ಲಾಸ್ಟ್ ಇಯರ್ ಒಂದು ನಾವು 5th year ಕಾರ್ಯಕ್ರಮ ಮಾಡಿದ್ವಿ. ಆ ತಾಯಿ ಆ ಮಗುನ್ ಕರ್ಕೊಂಡು ಬಂದಿದ್ಲಲ್ಲಿ.
ಸೊ ದಟ್ ವಾಸ್ ಒನ್ ಆಫ್ ದ ಅಂದ್ರೆ ಸಾರ್ಥಕತೆ ಭಾವ ಸಿಕ್ಕಿದೆ. ಯಾಕಂದ್ರೆ ಆ ಮಗುವಿದ ಜೀವ ನಮ್ಮ ದಾನಿಗಳು ಉಳಿಸಿದ್ದಾರೆ. ಓಕೆ, ಈ ದಾನಿಗಳು ಅಂತ ಹೇಳಿದಾಗ ಅರ್ಜುನ್, ಯಾರು ದಾನಿಗಳು ಇಲ್ಲಿ? ಅಂದ್ರೆ ಯಾವ ಕಮ್ಯುನಿಟಿಯವ್ರು ಜಾಸ್ತಿ? ಅಂದ್ರೆ ನಾನು ಯಾರನ್ನು ಪ್ರತ್ಯೇಕಿಸಿ ಕೇಳ್ತಾ ಇಲ್ಲ, ಅಥವಾ ಇಲ್ಲಿ ಯಾವುದೇ ಭೇದ ಇಲ್ಲ. ಹೆಚ್ಚು ನಿಮಗೆ ಬರ್ತಾ ಇರುವಂತ ಡೊನೇಷನ್ ಎಲ್ಲಿಂದ? ಸ್ಪ್ಲಿಟ್ ಹೇಳೋದಾದ್ರೆ ಅರೌಂಡ್ 50-60% ನನ್ನ ಕಮ್ಯುನಿಟಿಯಿಂದ ಬರ್ತದೆ. ಓಕೆ, ಬಿಕಾಸ್ ನೋಡಿ, ಅದು ಅದು ಯಾವಾಗ್ಲೂ ಹಾಗೇನೆ, ಅದು ಸಹಜವಾಗಿ ಯು ವಿಲ್ ಅಸೋಸಿಯೇಟ್ ವಿತ್ ಸಮ್ಮನ್ ವಿತ್ ಹೂಮ್ ಯು ನೋ ಅಲ್ವಾ. ಎಕ್ಸಾಕ್ಟ್ಲಿ. ಈಗ ನಾನು ಚಿಕ್ಕಂದಿಂದ ನನ್ನ ಕಮ್ಯುನಿಟಿ ಅವರದ್ದು ಬೆಳೆದಿದ್ದೇನೆ. ಸೊ ಪೀಪಲ್ ಹೂ ಐ ನೋ, ನಮ್ಮ ಹುಡುಗ ಇವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮೋರ್ ಜಾಸ್ತಿ ಕೊಡ್ತಾರೆ. ನಮ್ದು ಕಾಂಟ್ಯಾಕ್ಟ್ ರಿಲೇಷನ್ಸ್ ಅದು ಇದು ಅಂತ ಹೇಳಿ ಆಚೆಯಿಂದ ಬರ್ತದೆ. ಸೊ ಅಲ್ಲಿಂದ ಮೇಜರ್ ಪೋರ್ಷನ್ ಬರ್ತದೆ, ನಮ್ಮ ಕಮ್ಯುನಿಟಿನ ಬರ್ತದೆ. ಬಟ್ ನಾವು ಕೊಡುವಾಗ ಅದು ಕಮ್ಯುನಿಟಿ ಅಂತ ಇದು ಮಾಡೋದಿಲ್ಲ, ಹೂಎವರ್ ಡಿಸರ್ವ್ಸ್ ಅವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೇವೆ. ಬಟ್ ಅಮೌಂಟ್ ಒಂಚೂರು ವೆರಿ ಆಚೆ ಈಚೆ ಆಗ್ತದೆ, ಬಿಕಾಸ್ ದೆರ್ ವಿಲ್ ಬಿ ಸಮ್ ಪೀಪಲ್ ಹೂ ವಿಲ್ ವಾಂಟ್ ಟು ಹೆಲ್ಪ್ ಟು ಸ್ಪೆಸಿಫಿಕ್ ಕಮ್ಯುನಿಟಿ. ಕರೆಕ್ಟ್. ಸೊ ಅವರ ನಾನು ನೀವು ಯಾಕೆ ಹಾಗೆ ಮಾಡ್ತೀರಿ ಅಂತ ಕೇಳಲಿಕ್ಕೆ ಆಗುದಿಲ್ಲ. ಸರಿ, ನಮ್ಗೆ ವಿ ಟ್ರೈ ಟು ಮ್ಯಾಕ್ಸಿಮೈಸ್ ಫ್ರಮ್ ವಾಟ್ ಎವರ್ ಪಾಸಿಬಲ್ ಸಿನಾರಿಯೋಸ್. ಕರೆಕ್ಟ್. ಆ ಕ್ಯಾನ್ಸರ್ ಮಗುವಿನದ್ದು ಆಮೇಲೆ ಮಗು ಹುಷಾರಾಯ್ತು ಅಲ್ವಾ? ಓಕೆ, ನೀವು ಅಲ್ಲಿ ಹೇಳಿದ್ರಿ 3 lakhs PM ಫಂಡ್ ಇಂದ ಇನ್ನೊಂದು 3 ಲಕ್ಷ ಒಟ್ಟು ಮಾಡಬೇಕಾಗಿತ್ತು ಅಂತ. ಈಗ ನೀವು ಯಾರಿಗೂ ಒಂದು ಭರವಸೆ ಕೊಟ್ಟಿರ್ತೀರಿ, ಓಕೆ 3 ಲಕ್ಷ ನಾನು ಒಟ್ಟು ಮಾಡಿ ಕೊಡ್ತೇನೆ ಅಂತ. ಬಟ್ ಆ ಜರ್ನಿನಲ್ಲಿ ನೀವು ಸ್ವಲ್ಪ ನಿಮಗೆ ಚಾಲೆಂಜಸ್ ಬರುತ್ತೆ, ಏನೋ ಚಾಲೆಂಜಸ್ಗಳು ಬರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡದ ಚಾಲೆಂಜಸ್ ಬರುತ್ತೆ. ಇದನ್ನ ನೀವು ಹೇಗೆ ಫೇಸ್ ಮಾಡ್ತೀರಿ? ಇನಿಷಿಯಲಿ ನಾವು ಕೆಲವರಿಗೆ ಕಮಿಟ್ ಮಾಡಿದ್ವಿ, ನಾವು ನಿಮ್ಗೆ 1 ಲಕ್ಷ ಮಾಡಿ ಕೊಡ್ತೇವೆ, 2 ಲಕ್ಷ ಮಾಡಿ ಕೊಡ್ತೇವೆ ಅಂತೇಳಿ. ಮಾತ್ರ ಅದು ಅಷ್ಟು ಕೆಲವು ಸಲ ರೆಸ್ಪಾನ್ಸ್ ಬರೋದಿಲ್ಲ. ಬಟ್ ದಟ್ ಈಸ್ ವೇರ್ ಐ ಟೋಲ್ಡ್ ಯು ಅಲ್ವಾ, ಥೌಸಂಡ್ಸ್ ಆಫ್ ಪೀಪಲ್ ರೀಚ್ ಆಗಿದೆ ಅಂತ ಇನಿಷಿಯಲಿ. ಅದೇ ಕಾರಣಕ್ಕೆ ನಾನು ಮತ್ತೆ ಯಾರು whoever I could reach out, I have reached out to reach that target. ಅವಾಗ ಅದಾದ್ಮೇಲೆ that was one of the lesson for me. ನಾವು ಅಮೌಂಟ್ ಕಮಿಟ್ ಮಾಡಬಾರ್ದು. ಓ ನೋಡಿ, ಇದು ಇನ್ನೊಂದು ಪಾಠ. ಕಮಿಟ್ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಯು ಕೆನಾಟ್ ಜಡ್ಜ್ ವಾಟ್ ಅದರ್ಸ್ ವಿಲ್ ಡೂ. ನೀವು ಇವತ್ತು 10,000 ಹಾಕಿದಂತ ಯೋಚನೆ ಮಾಡಿ, ನೆಕ್ಸ್ಟ್ ಮಂತ್ ಕೂಡ ನೀವು 10,000 ಹಾಕ್ತೀರ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯು ಮೈಟ್ ಹ್ಯಾವ್ ಯುವರ್ ಓನ್ ಕಮಿಟ್ಮೆಂಟ್ಸ್. ಕರೆಕ್ಟ್. ಸೊ ಅವಾಗ ನಾವು ಈಗ ನಾವು ಅಮೌಂಟ್ ಕಮಿಟ್ ಮಾಡೋದೇ ಬಿಟ್ಟಿದ್ದೇನೆ. ಓಕೆ, ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಸಹಾಯ ಮಾಡಿ ಕೊಡ್ತೆ ಅಂತ ಹೇಳಿದ್ದು. ಓಕೆ, ಅವರ ಲಕ್ ಇದ್ದಿದ್ರೆ ಅದಷ್ಟು ಫುಲ್ ಅಮೌಂಟ್ ಬರ್ತದೆ, ಇಲ್ಲದ್ರೆ ಎಷ್ಟು ಬಂದಿದೆ ಅವರಿಗೆ ಸಿಗ್ತದೆ. ಓಕೆ, ಒಳ್ಳೆ ವಿಷಯ. ಅರ್ಜುನ್, ಏನೇ ಇದ್ರು ಇನ್ನು 2 ನಂಗೆ ನೆನಪು ಬರ್ತದೆ ಈ ಸೀರೀಸ್ ಅಲ್ಲಿ. ಹೇಳಿ. ನಾನು ಒಂದಿನ ಒಂದು ಮಂಗಳೂರಲ್ಲಿ ರೆಸ್ಟೋರೆಂಟಿಗೆ ಮಧ್ಯಾಹ್ನ ಊಟಕ್ಕೆ ಹೋದೆ. ಅಲ್ಲಿ ಹೋಗಿ ಕೂತ್ಕೊಳ್ಳುವಾಗ ಒಬ್ರು ಬಂದ್ರು, ಮ್ಯಾನೇಜರ್ ಅಲ್ಲಿ, ಆಪರೇಷನ್ಸ್ ಮ್ಯಾನೇಜರ್. ಅವ್ರು ಬಂದ್ರು, ಸರ್ ಪರಿಚಯ ಸಿಕ್ತಂತ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಅವಾಗ 4 ವರ್ಷ ಮುಂಚೆ ನಾನು ಆಕ್ಸಿಡೆಂಟ್ ಆಗುವಾಗ ನೀವು ನಮ್ಗೆ ಹೆಲ್ಪ್ ಮಾಡಿದ್ರಿ ಡಿಸ್ಚಾರ್ಜ್ ಆಗ್ಲಿಕ್ಕೆ ಅಂತ ಹೇಳಿದ್ರು. ಅಂದ್ರೆ ನೆನಪಿಡುವಷ್ಟು ನಾವು ಹೆಲ್ಪ್ ಮಾಡಿರ್ಲಿಲ್ಲ ಅವಾಗ. 25,000 ಅವಾಗ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಓಕೆ, ನೋಡಿ, ದಟ್ ವಾಸ್ ನಾಟ್ ಅ ಬಿಗ್ ಅಮೌಂಟ್ ಕನ್ಸಿಡರ್ ಮಾಡುವಾಗ. ಪಾಪ ಅವರಿಗೆ ದೊಡ್ಡದಾಗಿರ್ಬೋದು. ಈಗ ನಮ್ಮ ಈ ಪಾಯಿಂಟ್ ಆಫ್ ವ್ಯೂ ನೋಡುವಾಗ ವೆನ್ ವಿ ಹ್ಯಾವ್ ಹೆಲ್ಪ್ ಸೆವರಲ್ ಪೀಪಲ್ ಅಲ್ವಾ. ಕರೆಕ್ಟ್. ಲ್ಯಾಕ್ಸ್ ಟುಗೆದರ್ ಹೆಲ್ಪ್ ಮಾಡಿದ್ದೇವೆ. ಬಟ್ ಅದು ಅಮೌಂಟ್ ಅಷ್ಟು ನೆನಪಿರ್ಲಿಲ್ಲ ನನಗೆ. ಬಟ್ ಅವರೇ ಆಗಿ ಬಂದು, ನೀವು ನಮ್ಗೆ ಯಾವಾಗ ಹೆಲ್ಪ್ ಮಾಡಿದ್ದಕ್ಕೆ ನಾನು ಇವಾಗ ಈ ಪೊಸಿಷನ್ ಇದ್ದೇನೆ, ಅದು ಊಟ ಫ್ರೀ ನಂಗೆ ಆ ದಿನ. ಮತ್ತೆ ಅವರು 4-5 ಜನ ಹತ್ರ ಅವ್ರು ಇಂಟ್ರೊಡ್ಯೂಸ್ ಮಾಡಿ ಕೊಟ್ರು ನಂಗೆ. ಆಕ್ಸಿಡೆಂಟ್ ಆಗುವಾಗ ಇವರೇ ನಂಗೆ ಹೆಲ್ಪ್ ಮಾಡಿದಂತ. ನೋಡಿ, ಅದು ಅವ್ರ ದೊಡ್ಡತನ. ಅದು ನಂಗೆ ಭಾರಿ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಆಫ್ಟರ್ ರೀಚ್ ಸರ್ಟನ್ ಪಾಯಿಂಟ್ ಅಲ್ವಾ, ಹೌದು, ಯು ವುಡಂಟ್ ಟರ್ನ್ ಬ್ಯಾಕ್. ಎಕ್ಸಾಕ್ಟ್ಲಿ. ನಾನು ಇದು ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರೆ, ಅಂದ್ರೆ ನಾವು ನಡೆದು ಬಂದ ದಾರಿಯನ್ನ ಈಗಂತೂ ಬಹಳ ಸುಲಭವಾಗಿ ಮರೆತು ಬಿಡಬಹುದಾದಂತ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಅರ್ಜುನ್. ಬಟ್ ನೋಡಿ, ಆ ವ್ಯಕ್ತಿ ಆ ಗ್ರಾಟಿಟ್ಯೂಡ್ ಇದೆಯಲ್ಲ, ಅವ್ರು ನಿಮ್ಗೆ ಅವತ್ತು ನಿಮ್ಮ ಹತ್ರ ಬಂದು ಮಾತಾಡಿದ್ರು, ಮತ್ತೆ ಅವ್ರು ನಿಮ್ಗೆ ಊಟ ಫ್ರೀ ಕೊಟ್ರು. ಆ ವ್ಯಕ್ತಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ಬೋದು ಅದ್ರಿಂದ. ಹೌದು, ನಾನು ಬೇಡನೇ ಅಂತ ಹೇಳ್ತೆ. ಮತ್ತೆ ಅವ್ರು ಅಷ್ಟು ಇದು ಪ್ರೀತಿಯಿಂದ ಹೇಳುವಾಗ ಮತ್ತೆ ನಾನು ಡಿನೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಓಕೆ. ಇಲ್ಲಿ ನಂಗೆ ಯಾವತ್ತು ಅನ್ಸೋದು, ಸಾಮಾನ್ಯ ಜನರಲ್ಲಿ ನಾವು ದುಡ್ಡು ಕೇಳೋದು ಅಂತಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಅದು ಈಗ ನಾನೇ ನಿಮ್ಮ ಒಳ್ಳೆ ಫ್ರೆಂಡು ಅಂತ ಇಟ್ಕೊಳ್ಳಿ, ಬಟ್ ನಾನು ಅರ್ಜುನ್ ಅವ್ರ ಹತ್ರ ಒಂದು ದುಡ್ಡು ಕೇಳೋದು ಅಂತಂದ್ರೆ ನನಗೆ ತುಂಬಾ ಕಷ್ಟದ ಕೆಲಸ ಅದು. ಹಾಗೆ ಈ ಮಾತನ್ನ ತುಂಬಾ ಜನ ವೀಕ್ಷಕರು ಒಪ್ಪಬಹುದು. ನೀವು ಜನರಲ್ಲಿ ಹೇಗೆ ಹಣ ಕೇಳ್ತೀರಾ? ಮುಂಚೆ ಆದ್ರೆ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಕೇಸ್ ಲಿಂಕ್ ಕಳಿಸುದು ಅವರಿಗೆ, ನಿಮ್ಮಿಂದ ಆಗುವಷ್ಟು ಸಹಾಯ ಮಾಡಿ ಅಂತ ಹೇಳಿ ಅಷ್ಟೇ ಮೆಸೇಜ್ ಹಾಕೋದು.
ಹೇಳಿದಲ್ವಾ 1500 ಮೆಂಬರ್ಸ್ಗೆ ಈಗ ಮೆಸೇಜ್ ಮಾಡೋದು ನಾನು ತಿಂಗಳಿಗೊಂದ್ಸಲ. ಕೆಲವರು ರಿಪ್ಲೈ ಮಾಡೋದಿಲ್ಲ, ಕೆಲವರು ಹೀಗೆ ಮಾಡ್ತಾರೆ, ರೆಸ್ಪಾನ್ಸ್ ಬರ್ತದೆ, ಕೆಲವರು ಡೊನೇಟ್ ಮಾಡ್ತಿದ್ರು. ಇಲ್ಲಿ ನೀವು ಡಿಮೋಟಿವೇಟ್ ಆಗ್ತಿದ್ರಾ? ಇನಿಷಿಯಲಿ ಡಿಮೋಟಿವೇಶನ್ ಅಂದರೆ ಈಗ ನಾವು 100 ಪೇಪರ್ಸ್ ಕಳಿಸಿದ್ವಿ, 1 ಗಂಟೆ ಆಯಿತು, ಯಾರ್ದು ರೆಸ್ಪಾನ್ಸ್ ಇಲ್ಲ, ಇದು ಇಷ್ಟೇನಾ ಅಂತ. ಆವಾಗ ಯಾರೋ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡ ಅಮೌಂಟ್ ಆಗ್ತಾನೆ, ಅಲ್ಲಿಂದ ಟ್ರಿಗರ್ ಆಗ್ತದೆ, ಪುನಃ ಇನ್ನೊಂದು 100 ಜನರಿಗೆ ಮೆಸೇಜ್ ರೀಚ್ ಔಟ್ ಆಗೋದು. ಹೀಗೆ ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ಅವಾಗ ಓಕೆ, ದೇವರ ಕೈ ಬಿಡ್ಲಿಲ್ಲ. ಅವಾಗ ಯಾರೋ ಮುಖಾಂತರ ಮಾಡಿಸ್ತಿದ್ರು ಅದು. ಓಕೆ, ಎಸ್, ಒಳ್ಳೆ ವಿಷಯ ಅಲ್ಲ ಇದು. ನೀವು ದೇವ್ರ ಲಾಸ್ಟ್ ಒಂದು ಅಂದ್ರೆ ಈ ಮೆಮೊರೇಬಲ್ ಕೇಸ್ಗಳಲ್ಲಿ ಕೋವಿಡ್ ಟೈಮ್ ಒಂದು ಚಿಕ್ಕ ಮಗು, ಅವಳ ಟ್ರೀಟ್ಮೆಂಟಿಗೆ ಒಂದು 15,000 ಬೇಕಿತ್ತು. ನಾನು ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ, ಕೋವಿಡ್ ಅಂದ್ರೆ ಲಾಕ್ಡೌನ್ ಎಲ್ಲ ಇತ್ತಲ್ವ, ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅವರಿಗೆ 15,000. ಅವಿನಾಶ್, ನಾವು ಲ್ಯಾಕ್ಸ್, ನಾನು ಹೇಳಿದ್ದೇನೆ ಲ್ಯಾಕ್ಸ್ ಮಾಡಿದ್ದೇನೆ, ಅದು ಇದು 15,000 ನಥಿಂಗ್, ಇಟ್ ವಾಸ್ ನಥಿಂಗ್ ಆ್ಯಕ್ಚುಲಿ. ಕೋವಿಡ್ ಆದಮೇಲೆ ದೀಪಾವಳಿಗೆ ಆ ಮಗು ಮತ್ತು ಮಗು ತಂದೆ ನನಗೆ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ, ವಿದೌಟ್ ಇನ್ಫಾರ್ಮಿಂಗ್ ಮೀ. ಬರುವಾಗ ಒಂದು ಬುಕ್ಕೆ, ಒಂದು ಸ್ವೀಟ್ ಬಾಕ್ಸ್. ಅವರಿಗೆ ಅದು ಆ ಮೂಮೆಂಟಲ್ಲಿ ದೊಡ್ಡ ಹೆಲ್ಪ್ ಆಗಿತ್ತು ಅವರಿಗೆ, ಆ ಮಗು ಜೀವ ಉಳಿಸ್ಲಿಕ್ಕೆ. ಅದು ಇದು ಮಾಡಿ ಬಂದಿದ್ರು. ಹಾಗೆ ಬರೋದು ಭಾರಿ ಕಡಿಮೆ ಅಲ್ವಾ? ರಿಕವರ್ ಆದ್ಮೇಲೆ ಯಾರು ಬರ್ತಾರೆ ಹೇಳಿ ಅಲ್ವಾ? ನಾವು ಇಷ್ಟನ್ನು ಮಾಡಿದ್ದೇವೆ ಅಲ್ವಾ. ಬಟ್ ದೇ ಕೇಮ್ ಬ್ಯಾಕ್ ಫಾರ್ ದಟ್ ಸ್ಮಾಲ್ ಅಮೌಂಟ್ ಆಲ್ಸೋ. ಈಗ ದೊಡ್ಡ ಅಮೌಂಟ್ ಕೊಟ್ಟಿದ್ರೆ ದಟ್ ಇಸ್ ಓಕೆ, ದೇ ವಿಲ್ ಬಿ ಕೀಪಿಂಗ್ ಇನ್ ಟಚ್, ಅವರು ಏನಾದರೂ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಬಟ್ ಸ್ಮಾಲ್ ಅಮೌಂಟ್ ಅದು. ಬಟ್ ಅವ್ರು ಬಂದು ಆ ಗ್ರಾಟಿಟ್ಯೂಡ್ ಇಟ್ಟು ಬಂದಿದ್ದಾರಲ್ವಾ. ಸೊ ಇಂಥದ್ದೆಲ್ಲ ಆಲ್ ದೀಸ್ ಆರ್ ಟ್ರಿಗರ್ಸ್ ಟು ಕೀಪ್ ದ ಶೋ ಗೋಯಿಂಗ್ ಅಲ್ವಾ? ಎಕ್ಸಾಕ್ಟ್ಲಿ, ಹೌದು. ಅರ್ಜುನ್, ಒಂದ್ಸಲ ನಾನು ನಿಮ್ಮ ಮನೆಗೆ ಬಂದಿದ್ದೆ ಒಂದು 2 ವರ್ಷಗಳ ಹಿಂದೆ. ಬಂದು ನೋಡಿದಾಗ ನಾನು ತುಂಬ ಖುಷಿ ಮತ್ತು ಆಶ್ಚರ್ಯ ಎರಡೂ ಆಗಿತ್ತು. ಆಶ್ಚರ್ಯ ಅಂತಂದರೆ ಅಷ್ಟೊಂದು ನಿಮಗೆ ಮೊಮೆಂಟಸ್ಗಳು ನಿಮ್ಮ ಇದು ವಾರ್ಡ್ರೋಬ್ಸಲ್ಲಿ ಇತ್ತು. ಅದೆಲ್ಲವೂ ನಿಮಗೆ ಸನ್ಮಾನ ರೂಪದಲ್ಲಿ ಬಂದಿರುವಂಥದ್ದು. ಮತ್ತು ಅಲ್ಲಿ ನಿಮಗೆ ಸಿಕ್ಕಂಥ ಪೇಟಗಳು ಇತ್ಯಾದಿಗಳನ್ನೆಲ್ಲ, ಅದೆಲ್ಲ ನಿಮ್ಮ ಒಳ್ಳೆ ಕೆಲಸಕ್ಕೆ ಜನ ಕೊಟ್ಟಿರುವಂಥ ನಿಮಗೆ ಒಂದು ರೆಕಗ್ನಿಷನ್ ಅಲ್ವಾ. ಆದರೆ ಇಲ್ಲಿ ಒಂದು ನನಗೆ ಅನಿಸೋದು, ಇದು ಇನ್ನೊಂದು ಆ್ಯಂಗಲ್ ನಾನು ಕೇಳ್ತಿರುವಂಥದ್ದು ಏನಂತಂದರೆ, ಇದೆಲ್ಲವೂ ಜನರಿಂದ ಸಾಧ್ಯ ಆಗಿದೆ. ಇವತ್ತು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಇರೋದೇ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ದಟ್ ಈಸ್ ವಾಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇವತ್ತು. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಅಲ್ಲಿ ಹಿಂದ್ಗಡೆ ನಾವು ಇಟ್ಟಿರೋದು ಕೂಡ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಇಟ್ಟಿದ್ದೇವೆ. ಜನರಿಂದ ಸಾಧ್ಯ ಆಗಿದೆ. ಬಟ್ ಹೆಸರು ಎಲ್ಲವೂ ಅರ್ಜುನಿಗೆ ಸಿಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದನ್ನ ಹೇಗೆ ಸ್ವೀಕಾರ ಮಾಡ್ತೀರಿ? ಯು ಮೀನ್ ಜನರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ? ಜನರು ಹೇಗೆ ಸ್ವೀಕಾರ ಮಾಡ್ತಾರೆ, ಪ್ಲಸ್ ನೀವು ಹೇಗೆ ತಗೋತೀರಾ ಇದನ್ನ? ನೋಡಿ, ಇದರಲ್ಲಿ 2 ಆಸ್ಪೆಕ್ಟ್ಸ್ ಇದೆ. ಡೊನೇಷನ್ ಕೊಟ್ಟವರಿಗೆ ಗೊತ್ತಿರುತ್ತೆ, ದೇ ಡೋಂಟ್ ಹ್ಯಾವ್ ಟೈಮ್ ಟು ಐದರ್ ಮೀಟ್ ಫ್ಯಾಮಿಲೀಸ್ ಪರ್ಸನಲಿ, ಅದು ಅವ್ರ ಹತ್ರ ಫಾಲೋ ಅಪ್ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಸೊ ವಾಟ್ ದೇ ಡೂ ಇಸ್ ಅವರು ಯಾರೋ ಜೆನ್ಯೂನ್ಲಿ ಮಾಡ್ತಿದ್ರೆ ಅವ್ರಿಗೆ ಸಹಾಯ ಮಾಡ್ತಾರೆ. ದೇ ವಿಲ್ ನೋ ಅಲ್ವಾ, ದೇ ವೋಂಟ್ ಬಿ ದೇರ್. ಇದರಲ್ಲಿ ಕೆಲವರು ಹೇಗೆ ಮಾತಾಡ್ತಾರೆ ಅಂತೇಳಿ, ನೀವು ಕೇಳಿದ್ರೆ ಏನೆಲ್ಲ ಕೇಳಿದ, ಇದು ಒಂದು ಬಂದಿದೆ ನನಗೆ. ಯಾವಾಗ ಏನಂತ? ಯಾರು ಹಣ ಕೊಡೋದು, ಚೆಕ್ ಕೊಡೋದು, ಶೋ ಮಾಡೋದು ಇವರು. ಹೀಗೆ ಬಂದಿದಲ್ಲ, ಮತ್ತದು ಹಾಗೆ ಬರುತ್ತದು. ಹೇಗಂತಂದ್ರೆ, ಯಾರ ದುಡ್ಡು ಕೊಡೋದು, ಶೋ ಮಾಡೋದು, ಅದು ಪ್ಯೂರ್ಲಿ ನಿಮ್ಗೆ ಏಕವಚನದಲ್ಲೇ ಬಂದಿರುತ್ತೆ. ಹೌದು, ಕರೆಕ್ಟ್ ನೀವು ಹೇಳಿದ್ದು. ಮುಂದುವರಿಸಿ. ಬಟ್ ಕೊಟ್ಟವರಿಗೆ ಆ ಫೀಲಿಂಗ್ ಇರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ. ನಾನು ಇದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ಟಾರ್ಟ್ ಮಾಡಿದ್ದಲ್ವಾ, ಫಸ್ಟ್ ಕೇಜಿಗೆ ಮಾತ್ರ ನಾನು ಫೇಸ್ ಅಂದರೆ ಅಮೌಂಟ್ ಕೊಡುವಾಗ, ವೆನ್ ಐ ಬಿಗ್ಯಾನ್ ದಿಸ್ ಇನಿಷಿಯೇಟಿವ್. ಸೆಕೆಂಡ್ ಕೇಜಿಂದ ನಮ್ಮದು ಮನೆಯಲ್ಲಿ ಆಫೀಸ್ ಮಾಡಿದ್ವಲ್ವಾ, ಅಲ್ಲಿ ತನಕ ನಾನು ಇರಲೇ ಇಲ್ಲ ಯಾವುದ್ರಲ್ಲೂ. ಐ ಯೂಸ್ ಟು ಟೇಕ್ ಔಟ್, ಯಾವುದಾದ್ರು ಡೋನರನ್ನು ಅಪ್ರೋಚ್ ಮಾಡಿ, ಈ ಸ್ಯಾಟರ್ಡೆ ಸಂಡೇ ಯಾರಾದರೂ ಫ್ರೀ ಇದ್ದೀರಾ ಬನ್ನಿ, ಅವರನ್ನು ಕರ್ಕೊಂಡು ಹೋಗ್ತಿದ್ದೆ. ಅವಾಗ ನಾವು ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಫ್ಯಾಮಿಲಿಗೆ ಮೀಟ್ ಆಗ್ಲಿಕ್ಕೆ ಹೋಗುದು ನಾನು, ಅವರಿಗೆ ಚೆಕ್ ತಗೊಂಡು ಹೋಗುದು ನಾನು. ಗೊತ್ತಾಯ್ತಾ ನಿಮ್ಗೆ? ಈಗ ಉಡುಪಿಯಲ್ಲಿ ಇದ್ದರೆ ನಾನು ಉಡುಪಿಯಲ್ಲಿ 2 ಸಲ ಹೋಗಿ ಬರ್ತಿದ್ದೆ ಅವಾಗ. ಹೌದು, 2,000 ರೂಪಾಯಿ ಬೇಕು. ಅದಲ್ಲ, ಅದು ಬಿಡಿ, ದಟ್ ಈಸ್ ಸೆಕೆಂಡ್ರಿ. ಇದು ಅಂದ್ರೆ 2 ಸಲ ಹೋಗಿ ಬರ್ತಿದ್ದೆ. ಅಂದ್ರೆ ಫಸ್ಟ್ ಫ್ಯಾಮಿಲಿ ಮೀಟ್ ಆಗ್ಲಿಕ್ಕೆ ಅಂಡ್ ದೆನ್ ಚೆಕ್ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ. ಅವಾಗ ಯಾರನ್ನು ಕರ್ಕೊಂಡು ಹೋಗ್ತಿದ್ದೆ, ಅವಾಗ ಅವರ ಕೈಯಿಂದ ಮಾಡಿಸ್ತಿದ್ದೆ. ಯಾವಾಗ ಆಫೀಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ, ಇನಿಷಿಯಲಿ ಏನಾಯ್ತಂದ್ರೆ, ನಾವು ಫ್ಯಾಮಿಲಿ ಕರಿತೇವೆ, ಡೋನರ್ ಕರಿತೇವೆ. ಯಾವಾಗ ಡೋನರ್ ಬೇಗ ಬಂತಾರೆ, ಇಲ್ಲಾಂದ್ರೆ ಫ್ಯಾಮಿಲಿ ಲೇಟ್ ಬರ್ತದೆ.
ಕರೆಕ್ಟ್. ಈಗ ನಮ್ಮ ಫ್ರೀ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡಿ ಕರೆಯೋದು. ನೀವು ಎಷ್ಟು ಹೊತ್ತು ಕಾಯ್ತೀರಾ? ಸರಿ ಅಲ್ಲಲ್ಲ. ಕರೆಕ್ಟ್. ಈಗ ಫ್ಯಾಮಿಲಿ ಕೂಡ ಕಾಯಿಸೋದು ಒಳ್ಳೇದಲ್ಲ, ಡೋನರ್ ಕೂಡ ಕಾಯಿಸೋದು ಒಳ್ಳೇದಲ್ಲ. ಅದು ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇರ್ಲಿಲ್ಲ ಅವಾಗ. ಮತ್ತೇನ್ ಮಾಡಿದ್ವಿ, ಇಟ್ ಈಸ್ ಈಸಿಯರ್ ಫಾರ್ ಎವ್ರಿ ಒನ್. ಈಗ ನಾನೇ ಕೊಟ್ಟೋದು ರದರ್ ದೆನ್ ವಿ ವೇಟ್ ಫಾರ್ ಸಮ್ ಒನ್. ಇದು ಟೈಮ್ ಗ್ಯಾಪ್, ಇದು ಲೈಫ್ಸ್ ಆಗೋದು, ಅದರ ಬದಲು ನಾನೇ ಕೊಡ್ತೇನೆ. ಅಲ್ಲಿಂದ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಸ್ಪೆಸಿಫಿಕಲಿ ನಾವು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಇಡ್ತೇವೆ, ವೆರಿನ್ ವಿ ಟ್ರೈ ಟು ಹೆಲ್ಪ್ ಮ್ಯಾಕ್ಸಿಮಮ್ ಪೀಪಲ್. ಇತ್ತೀಚೆಗೆ ನೀವು ಮಾಡಿದ್ರಿ ಕೂಡ, 5ನೇ ವರ್ಷದ ಕಾರ್ಯಕ್ರಮ ಮಾಡಿದ್ರಿ, ವೆರಿನ್ ವಿ ಹೆಲ್ಪ್ ಟು 27 ಫ್ಯಾಮಿಲೀಸ್ ಅಟ್ ಅ ಸಿಂಗಲ್ ಶಾಟ್. ಅದರಲ್ಲಿ ನನ್ನ ಫೋಟೋ ನಿಮ್ಗೆ ಕಾಣ್ಲಿಕ್ಕಿಲ್ಲ, ಅಂದ್ರೆ ಚೆಕ್ ಡೋನರ್ಸ್ ಹ್ಯಾಂಡ್ ಓವರ್ ಮಾಡಿದ್. ನಾವು ಗೆಸ್ಟ್ ಕರೆಯೋದು ಡೋನರ್ಸ್ಗಳನ್ನೇ. ನನ್ನ ಸಂಸ್ಥೆ ಹಿತೈಷಿಗಳು, ಅಂದ್ರೆ ನಮಗೆ ಬೆನ್ನುಬಿಲಾಗಿ ಗ್ರೌಂಡ್ ವರ್ಕ್ ಹೆಲ್ಪ್ ಮಾಡೋರು, ಇಲ್ಲ ಡೋನರ್ಸ್, ಇಂಥವ್ರನ್ನ ನಾವು ಕರೆಯೋದು. ಅವರಿಂದಲೇ ಚೆಕ್ ಹಸ್ತಾಂತರ ಮಾಡಿಸೋದು. ಓಕೆ, ಒಳ್ಳೆ ವಿಷಯ, ಒಳ್ಳೆ ವಿಷಯ. ರಾಜಕೀಯದವ್ರು ನೀವು ನಮ್ಮ ಕಾರ್ಯಕ್ರಮ ನೋಡ್ಲಿಕ್ಕೆ ಇಲ್ಲ. ಹೌದಪ್ಪ. ಯಾಕೆಂದ್ರೆ ಐ ಡೋಂಟ್ ವಾಂಟ್ ಪಬ್ಲಿಸಿಟಿ ಫ್ರಮ್ ದೆಮ್. ಕರೆಕ್ಟ್. ಅವ್ರನ್ನ ಕರೆದು ನಾನು ಏನ್ ಮಾಡ್ಲಿಕ್ಕಿದೆ ಅವರಿಗೆ? ಕರೆಕ್ಟ್. ನಮ್ಗೆ ಅವ್ರೇನ್ ಕರೆದ್ರು, ಅವ್ರು ಡೊನೇಷನ್ ಕೊಟ್ರೆ ದಟ್ ಈಸ್ ಸೆಕೆಂಡ್ರಿ. ಐ ಆಮ್ ಇನ್ವೈಟಿಂಗ್ ದೆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಆಗ್ತದೆ. ಕರೆಕ್ಟ್. ಅದರ ಬದಲು ನಾವು ಯಾರು ನಮ್ಗೆ ಸ್ಟಾರ್ಟಿಂಗ್ ಇಂದ ನಮ್ಮ ಬೆನ್ನುಬಿಲಾಗಿ ನಿಂತಿದ್ದಾರೆ ಅಂತವ್ರನ್ನ ಕರೆಯೋದು ಒಳ್ಳೇದಲ್ವಾ? ಕರೆಕ್ಟ್. ಅಲ್ಲಿ ನಾವು ಡೋನರ್ಸ್ ಕರಿತೇವೆ. ಹೌದಪ್ಪ. ಇನ್ನೊಂದಿದೆ, ನಾವು ಕಾರ್ಯಕ್ರಮ ಮಾಡ್ತೇವೆ, ನೀವು ಬನ್ನಿ ಅಂತ ನಾವು ಡೋನರ್ಸಿಗೆ ಯಾರು ಬರುದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅವರು ಹೆಲ್ಪ್ ಹೋಗ್ತದೆ, ಕಾರ್ಯಕ್ರಮ ನಡೀತದೆ, ನಾವು ಅಲ್ಲಿ ಹೋಗ್ಬೇಕಂತಿಲ್ಲ. ಮತ್ತೆ ಕೆಲವರಿಗೆ ಆ ತರದ ರೆಕಗ್ನಿಷನ್ ಬೇಕಾಗಿರೋದಿಲ್ಲ, ಇಲ್ಲ, ಅವ್ರು ಬಯಸೋದಿಲ್ಲ ಅವರು ಅಲ್ವಾ? ಅವ್ರಿಗೆ ಬಯಸೋದಾದ್ರೆ ಅವರೇ ಖುದ್ದಾಗಿ ಮಾಡ್ತಾರಲ್ವಾ, ಅವರೇ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರಲ್ವಾ. ಹೌದು. ಅಲ್ಲ, ಮತ್ತೆ ಇನ್ನೊಂದು ನಾನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನಂತಂದ್ರೆ, ನೀವು ಬಹಳ ಚಂದವಾಗಿ ಅವರ ಫೋಟೋವನ್ನು ಹಾಕಿ ಇಂತಿಂತ ಇವತ್ತು ನಿನ್ನೆ ನೋಡಿದ್ದೆ, ಇಂತಿಂತ ದಂಪತಿಗಳು ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನ ನಮ್ಮ ಟ್ರಸ್ಟ್ಗೆ ಹಣ ನೀಡೋದ್ರ ಮುಖಾಂತರ ನಮ್ಗೆ ಇದು ಮಾಡಿದ್ರು ಅಂತ. ಸೊ ಆ ತರದಲ್ಲಿ ನೀವು ಅವರಿಗೆ ಗುರುತಿಸುವಿಕೆಯನ್ನು ಕೊಡ್ತೀವಿ. ದಟ್ ಈಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಡು. ಯು ಕ್ಯಾನ್ ಡು. ಯಾ. ಮತ್ತೆ ತುಂಬಾ ಜನ ಹೇಳ್ತಾರೆ, ನಾನು ಹಣ ಕೊಡ್ತೇನೆ, ನನ್ನ ಹೆಸರಲ್ಲೂ ಹೇಳ. ಅದು ಇದೆ. ಲ್ಯಾಕ್ಸ್ ಟುಗೆದರ್ ಕೊಡೋರು ಇದ್ದಾರೆ ಕೆಲವರು. ಅವರು ಸ್ಪೆಸಿಫಿಕ್ ಡೋನರ್ ಇದ್ದಾರೆ. ಹೆಸರು ಹೇಳಿಕ್ ಬಯಸ್ತೀರಾ? ಇಲ್ಲ, ಅವರು ನಂಗೆ ಮತ್ತೆ ಬೈತಾರೆ. ಓಕೆ. ಎಷ್ಟು ಬೇಕು? ಈಗ ನಾನು ಸಪೋಸ್ ಹೇಳಿದ್ರೆ 2 lakhs ನಮ್ಗೆ ಈ ಮಗು ಈಗ ಇದಕ್ಕೆ ಬೇಕಂತ ಹೇಳಿದ್ರೆ ಅವ್ರು ಹಾಕ್ತಾರೆ. ಹೆಸರು ಬರಬಾರ್ದು, ಎಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟರೆ ಪ್ರಚಾರ ತೆಗೊಳ್ಳುವವರು 100%. ಈ ದೊಡ್ಡ ಮಟ್ಟ ಕೊಟ್ಟರು ಕೂಡ ಅವರಿಗೆ ಬೇಡ, ಹಾಕ್ಬೇಡಿ ಅಂತ ಹೇಳ್ತಾರೆ. ನಿಜ ನಿಜ, ಹಾಗೆ ನಿಜ. ಓಕೆ, ಸೊ ಮೇ ಬಿ ನಾವೀಗ ಮಾತಾಡ್ತಾ ಹೆಚ್ಚು ಕಡಿಮೆ 1 ಗಂಟೆ ಆಯ್ತು ಅಂತ ಹೇಳ್ಬೋದು, ಗೊತ್ತೇ ಆಗ್ಲಿಲ್ಲ ನೋಡಿ. ಹೌದು ಅರ್ಜುನ್, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ನೀವು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿ ಆಗಿದ್ದೀರಿ, ನೀವು 5 ದಿನ ಕೆಲಸ, 2 ದಿನ ರಜೆ ಅಂತ ಅನ್ಸುತ್ತೆ ನಿಮ್ಗೆ ಅಲ್ವಾ? ನೀವು 5 ದಿನ ತುಂಬಾ ಎಕ್ಸಾಸ್ಟ್ ಕೂಡ ಆಗಿರ್ತೀರಿ ಮೋಸ್ಟ್ಲಿ, ಅಂತ ಪ್ರೆಷರ್ ಇರುತ್ತಲ್ವಾ ನಿಮ್ಗೆ ಸಾಫ್ಟ್ವೇರ್ ಅವರಿಗೆ ಅಲ್ವಾ? ಅದರೊಟ್ಟಿಗೆ ಇದನ್ನ ಮಾಡ್ತಾ ಇದೆಲ್ಲವನ್ನ ಬ್ಯಾಲೆನ್ಸ್, ಅದ್ರ ಮತ್ತೆ ಫ್ಯಾಮಿಲಿ ಎಲ್ಲ ನೋಡ್ಬೇಕು, ಇದೆಲ್ಲ ಬ್ಯಾಲೆನ್ಸ್ ಹೇಗಾಗುತ್ತೆ? ಹೇಗ್ ಮಾಡ್ತೀರಾ ಟೈಮ್ ಮ್ಯಾನೇಜ್ಮೆಂಟ್? ನೋಡಿ, ದಿನದ 24 ಗಂಟೆಗಳಲ್ಲಿ ನಾವು ಅಟ್ಲೀಸ್ಟ್ 7 to 8 hours ನಾವು ನಿದ್ರೆಯಲ್ಲಿ ಹೋಗ್ತದೆ. 17 hours ಉಳಿತದೆ. ಓಕೆ. ಅದರಲ್ಲಿ 9 to 10 hours ನಾನು ಆಫೀಸ್ ಕೆಲಸಕ್ಕೆ ಇಡ್ಬೇಕಾಗ್ತದೆ. ಉಳಿದದೆಷ್ಟು ಒಂದು 7 to 8 hours ಉಳಿತದೆ. ಓಕೆ. ಅದರಲ್ಲಿ ನಮ್ಮ ನಿತ್ಯದು ಊಟ ಅದು ಇದು ಅಂತ ಹೇಳುವಾಗ ಒಂದು 2 hours ಹೋಗ್ತದೆ. ಓಕೆ, 5 ಗಂಟೆ ಉಳಿತದೆ. 5 ಗಂಟೆ ಉಳಿತದಲ್ವಾ? 5 ಗಂಟೆ ನಾನು ಸೋಷಿಯಲ್ ಸರ್ವಿಸ್ಗೆ ಮೀಸಲಿಡ್ತೇನೆ. ಫ್ಯಾಂಟಾಸ್ಟಿಕ್. 5 into 3 ಅಂದ್ರೆ 150 ಗಂಟೆ ತಿಂಗಳಿಗೆ. 5 into 5 5 into 5 25 250 25 into 4. ಓಕೆ. 100 hours ಅದಾಯ್ತು. ವೀಕೆಂಡ್ ನಂಗೆ ರಜೆ ಅಲ್ವಾ? ವೀಕೆಂಡ್ ನಾನು ಏನ್ ಮಾಡ್ತೆ ಅಂದ್ರೆ, ಕೆಲವು ದಿನ ಟ್ರಾವೆಲ್ ಇರ್ತದೆ, ಅಂದ್ರೆ ಕೇಸ್ಗಳಿಗೆ, ಇಲ್ಲಾದ್ರೆ ಇವೆಂಟ್ಸ್ ಇರ್ತದೆ ರಿಲೇಟೆಡ್ ಟು ಸೋಷಿಯಲ್ ಸರ್ವಿಸ್ ಇವೆಂಟ್ಸ್ ಇರ್ತದೆ. ಇಲ್ಲಾದ್ರೆ ನಾನು ಒಂದಿನ ಅರೌಂಡ್ 15-20 ಫ್ಯಾಮಿಲೀಸ್ ಒಮ್ಮೆಲೆ ಕರಿತೇನೆ. ಅಂದ್ರೆ ಆ ವೀಕೆಂಡ್ ನಂಗೆ ಬೇರೆ ಟೈಮ್ ಇರೋದಿಲ್ಲ. ಸೊ ಅವರಿಗೆ 11 o'clock ಇಂದ 1 o'clock ತನಕ ಶೆಡ್ಯೂಲ್ ಮಾಡಿರ್ತೇನೆ. 10 minutes ಒಂದೊಂದು ಫ್ಯಾಮಿಲಿ. ಹಾಗೆ ಮ್ಯಾನೇಜ್ ಮಾಡೋದು. ಅವ್ರದ್ದು ಒಂದು 15-20 ಫ್ಯಾಮಿಲೀಸ್ ಮೀಟ್ ಆಗೋದು ಒಂದ್ ತಿಂಗಳಿಗೆ ಆಯ್ತಲ್ಲ ಅವಾಗ. ಓಕೆ, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಓಕೆ, ನೈಸ್. ಕೊನೆಯ 2 ಪ್ರಶ್ನೆ ಅರ್ಜುನ್ ಅವರೇ, ನೀವು ನಿಜಕ್ಕೂ ಒಂದು ಇನ್ಸ್ಪಿರೇಷನ್.
ಯೂತ್ಸಿಗೆ ನಿಜಕ್ಕೂ ನೀವು ಇನ್ಸ್ಪಿರೇಷನ್. ಯಾಕಂತಂದ್ರೆ ನೀವು ಆ 5 ಗಂಟೆಯನ್ನ ಸಮಾಜ ಸೇವೆಗೆ ನೀವು ಬಳಸೋದಿದೆಯಲ್ಲ, ಅದು ಅಂತಿಂತ ವಿಚಾರ ಅಲ್ಲ. ಅದೊಂದು ಅಸಾಮಾನ್ಯವಾದಂಥ ಕೆಲಸ ಅಂತಾನೆ ನಾನಂತೂ ನಂಬಿದ್ದೇನೆ. ಒಂದು ನಿಮ್ಮ ಈ ಕೆಲಸವನ್ನ ನೋಡಿ ನಾನು ಕೂಡ ನಿಮ್ಮ ಥರ ಒಂದು ಮಾಡಬೇಕು, ನಾನು ಕೂಡ ಟ್ರಸ್ಟ್ ಮಾಡಬೇಕು ಅಂತ ಯಾರಾದರೂ ಬಂದು ನಿಮ್ಮ ಹತ್ರ ಕೇಳಿದವ್ರು ಮಾತಾಡಿದವ್ರು ಇದ್ದಾರಾ? ಹಲವರು ಬಂದಿದ್ದಾರೆ. ನೋಡಿ, ಜನರಿಗೆ ಈಗ ರೂರಲ್ ಕಡೆಯಿಂದ ಬರ್ತಾರೆ. ದೇ ವುಡ್ ನಾಟ್ ನೋ ದ ಇನ್ ಅಂಡ್ ಔಟ್ ಆಫ್ ಹೌ ದಿಸ್ ನೀಡ್ಸ್ ಟು ಬಿ ಡನ್. ಕರೆಕ್ಟ್. ಅದೇ ಅವರೇನು ಮೋಸ್ಟ್ ಪ್ರಾಬ್ಲಿ ಅವ್ರೇನು ನೋಡಿರ್ತಾರೆ, ಏನೋ ಒಂದು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ಹೋಗ್ತಾರೆ. ಅದು ಹಾಗೆಲ್ಲ. ಈಗಿನ ಕಾನೂನು ಪ್ರಕಾರನೇ ಹೋಗ್ಬೇಕಾಗ್ತದೆ. ಕರೆಕ್ಟ್ ಅಪ್ಪ. ಯಾಕೆಂದ್ರೆ ಸಿ ಯು ಹ್ಯಾವ್ ಡನ್ ಎವ್ರಿಥಿಂಗ್ ಇನ್ ಗುಡ್ ಇಂಟೆನ್ಷನ್. ಕರೆಕ್ಟ್. ನಾಳೆ ಏನು ಹೆಚ್ಚು ಕಮ್ಮಿ ಆಗಿ ಇಫ್ ಯು ಆರ್ ನಾಟ್ ಫಾಲೋಡ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಫಾಲೋಡ್, ಕರೆಕ್ಟ್, ನಿಮ್ಮ ಕುತ್ತಿಗೆಗೆ ಬರ್ತದು. ಎಸ್. ಸೊ ಹಲವರು ಬಂದು ನಮ್ಮ ಹತ್ರ ಕೇಳಿದ್ದಾರೆ, ನಾವು ಹಲವರಿಗೆ ಗೈಡ್ ಮಾಡಿದ್ದೇವೆ, ಹೀಗೆ ಮಾಡಿದ ಅದರಲ್ಲಿ 50% ಆದ್ರೂ ಈಗ ಪಾಸ್ ಆಗಿದ್ದಾರೆ. ಪಾಸ್ ಅಂದ್ರೆ ಅವ್ರು ನಮ್ಮ ಟ್ರ್ಯಾಕ್ ಬಂದಿದ್ದಾರೆ, ನಾವು ಹೇಗೆ ಮಾಡ್ತೇವೆ ಅವ್ರಿಗೆ ಗೈಡ್ ಮಾಡಿದ್ದೇವೆ ಅಂತ ಹಾಗೆ ಮಾಡ್ತಿದ್ದಾರೆ. ವೆರಿ ಗುಡ್. ಓಕೆ. ಸಿ ಐ ಕ್ಯಾನ್ ಓನ್ಲಿ ಗೈಡ್ ದೆಮ್. ಅಷ್ಟೇ. ನೀವು ಹೀಗೆ ಮಾಡ್ಬೇಕು ಅಂತ ಅವರ ಮೇಲೆ ನಾನು ಪ್ರೆಷರ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ದೇ ಆರ್ ನಾಟ್ ಆನ್ಸರೇಬಲ್ ಟು ಮಿ ಅಲ್ವಾ. ಕರೆಕ್ಟ್. ಜಸ್ಟ್ ನಾವು ಗೈಡ್ ಮಾಡ್ಬೋದು, ಅವರಿಗೆ ಸಜೆಷನ್ ಕೊಡ್ಬೋದು, ಹೀಗೆ ಮಾಡಿ ನಾಳೆ ನಿಮ್ಗೆ ಪ್ರಾಬ್ಲಮ್ ಬರುದಿಲ್ಲ ಅಂತ ಹೇಳಿ. ಗೊತ್ತಿರೋದಿಲ್ಲ, ನಮ್ಗೆ ಪ್ರಾಬ್ಲಮ್ ಬರ್ಬೋದು, ಬಟ್ ಅಟ್ ಲೀಸ್ಟ್ ವಿ ಆರ್ ಅಂದ್ರೆ ನಾವೆಲ್ಲ ಕರೆಕ್ಟ್ ಇದ್ದೇವೆ. ಸೊ ವಿ ಗೈಡ್ ದಮ್ ಇನ್ ದಟ್ ಪರ್ಸ್ಪೆಕ್ಟಿವ್. ಓಕೆ. ಸೊ ಲಾಸ್ಟ್ ಕ್ವಶನ್ ನಾನೊಂದು ಕೇಳಬೇಕು. ಅದಕ್ಕೂ ಮುಂಚೆ ನಾನು ಇಷ್ಟೆಲ್ಲ ನನ್ಗೆ ಏನು ಕೇಳಬೇಕಿತ್ತೋ ಕೇಳಿ ಆಯ್ತು ಅರ್ಜುನ್ ಅವರೇ. ನೀವೇನಾದ್ರೂ ಹೇಳಬೇಕು ಅಂತಿದ್ರೆ ಈಗ ನೀವು ಹೇಳಿ. ನಿಮ್ಮ ಜೊತೆ ನಾವು ಒಂದು ಕಾರ್ಯಕ್ರಮದ ಒಟ್ಟಿಗೆ ವರ್ಕ್ ಮಾಡಿದ್ವಿ ಅಲ್ವಾ? ಹೌದು. ನಡಿಗೆ 1000 ಹೆಜ್ಜೆಗಳಿಗೆ ನಿಮ್ಮ ಕೊಡುಗೆ. ಹೌದು. ನೀವು ಒಂದು ಕೇಳಿದ್ರಿ ಯಾವಾಗ ನಿಮ್ಗೆ ಸಾರ್ಥಕತೆ ಯಾವಾಗ ಬರ್ತದೆ ಅಂತ ಹೇಳಿ. ನೀವು ಅದರಲ್ಲಿ ನಡಿಗೆಯಿಂದ ಒಂದು ಕೆಲವು ಮಠಪಾಡಿಯ ಹೌದು ಆಶ್ರಮಕ್ಕೆ ಮತ್ತೆ ಅಲ್ಲಿ ನಿಟ್ಟೂರ್ ಅಂತ ಉಡುಪಿಯಲ್ಲಿ ಒಂದು ಸಣ್ಣ ಜಾಗ ಇದೆ. ಅಲ್ಲಿ ಒಂದಷ್ಟು ಜನ, ಒಂದು ಫ್ಯಾಮಿಲೀಸ್ ವಾಸ ಇದ್ದಾರೆ. ಅವರೆಲ್ಲ ಮಕ್ಕಳಿಗೆ, ಒಂದು 100 ಜನ ಮಕ್ಕಳಿಗೆ ನಾವು ಫುಟ್ವೇರ್ ಅನ್ನ ಕೊಟ್ಟಿರೋದು. ಅದು ಲೇಟರ್ ಪಾರ್ಟ್ ಅಲ್ಲಿ 1 ತಿಂಗಳ ನಂತರ ನಮ್ಮ ಕಾರ್ಯಕ್ರಮ ನಡೆದು 1 ತಿಂಗಳ ನಂತರ ಅಲ್ಲಿ ಹೋಗಿ ಕೊಟ್ಟಿರೋದು. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಮಟ್ಪಾಡಿ ಆಶ್ರಮಕ್ಕೆ ಕೊಟ್ಟಿದ್ರಲ್ವಾ? ನಾವು ಎವ್ರಿ ಇಯರ್ ಆ ಮಕ್ಕಳನ್ನು ಬ್ರಹ್ಮಾವರದ ಸತ್ಯನಾರಾಯಣ ಸ್ಟೋರ್ಸ್ ಗೊತ್ತಿದಲ್ಲ ನಿಮ್ಗೆ? ಹೌದಪ್ಪ. ಅಲ್ಲಿ ತಗೊಂಡೋಗ್ತೇವ್ರು ಅವ್ರನ್ನು. ಓಕೆ. ಅವ್ರನ್ನ ತಗೊಂಡೋಗ್ತೇವೆ. ಎಲ್ಲ 55-60 ಮಕ್ಕಳಿದ್ದಾರೆ, ಅವರನ್ನು ಅಲ್ಲಿ ತಗೊಂಡೋಗ್ತೇವೆ. ಲೈನ್ ಅಲ್ಲಿ ಬರ್ತಾರೆ ಎಂಟ್ರೆನ್ಸ್ ಅಲ್ಲಿ. ಅಲ್ಲಿ ತಗೊಂಡೋಗಿ ಅವರಿಗೆ ಯಾವ ಶರ್ಟ್ ಬೇಕು, ಅವರಿಗೆ ಯಾವ ಪ್ಯಾಂಟ್ ಬೇಕು, ಅವರೇ ಚೂಸ್ ಮಾಡ್ತಾರೆ. ಓಕೆ. 3-4 hours ಇದು ಎಕ್ಸಸೈಸ್ ನಮ್ದು ವರ್ಷದಲ್ಲಿ ಒಂದ್ಸಲ. ಅವರು ಅಲ್ಲಿ ಕಾರ್ನರ್ ಅಲ್ಲಿ ಎಲ್ಲರೂ ಹೋಗಿ ಕುತ್ಕೊಳ್ತಾರೆ. ಇವರು ಕರೆಯುವುದು, ಒಬ್ಬೊಬ್ಬರನ್ನ ಕರೆಯುವುದು, ಇವ್ರದ್ದು ಮೆಜರ್ಮೆಂಟ್ ಇದು ಯಾವ್ದು ಚೆಕ್ ಆಗ್ತದೆ, ಅವ್ರದ್ದು ಪ್ಯಾಕಿಂಗ್ ಬೇರೆ. ದಿಸ್ ಈಸ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಫಾರ್ ಮೀ. ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಅವರಿಗೆ ಅಂತದ್ದು ಯಾರು ಎಕ್ಸ್ಪೀರಿಯನ್ಸ್ ಕೊಡುದಿಲ್ಲ. ಖಂಡಿತ. ಹೌದಪ್ಪ. ಈ ಇನಿಷಿಯೇಟಿವ್ಗೆ ನಮ್ಗೆ ದಾನಿಗಳು ಸಂಪೂರ್ಣ ಸಹಕಾರ ಮಾಡ್ತಾರೆ. ಹೌದಾ? ಹೌದು. ಇವನ್ ಓನರ್ ಕೂಡ ಅವರಿಗೆ ಐಸ್ ಕ್ರೀಮ್ ತಂದು ಕೊಡೋದು. ಅವರಿಗೆ ಫಸ್ಟ್ ಇಯರ್ ಅವರಿಗೆ ಅಲ್ಲಿ ಅವ್ರ ಕ್ಯಾಂಟೀನ್ ಇತ್ತು, ಅವಾಗ ಅಲ್ಲಿ ಕ್ಯಾಂಟೀನ್ ಕಳಿಸಿದ್ರು, ಅಲ್ಲಿ ತಿಂದು ಬನ್ನಿ ಅಂತ ಹೇಳಿ. ಅವ್ರಿಗೆ ಕೂಡ ಖುಷಿ. ಸೂಪರ್ ಅಲ್ಲ? ಸೊ ಆಲ್ ದೀಸ್ ಆರ್ ದ ಟ್ರಿಗರ್ಸ್ ವಿಚ್ ನಾ ಹೇಳಿದಲ್ವಾ, ಸಮಥಿಂಗ್ ಈ ಕಂಟಿನ್ಯೂ ಮಾಡ್ತಾ ಹೋಗ್ಲಿಕ್ಕೆ ಆಲ್ ದೀಸ್ ಆರ್ ದ ಟ್ರಿಗರ್ಸ್. ಹೌದಪ್ಪ. ಇನ್ನು ತುಂಬಾ ದೂರ ನೀವು ಹೋಗೋದು ಇದೆ, ತುಂಬಾ ಜನರಿಗೆ ನಿಮ್ಮ ಟ್ರಸ್ಟ್ ಇಂದ ಸಹಾಯ ಆಗೋದಿದೆ ಅರ್ಜುನ್ ಅವರೇ. ಅದೆಲ್ಲನೂ ಓಕೆ. ಒಂದು ಲಾಸ್ಟ್ ಕ್ವೆಶನ್ ಏನಂತಂದ್ರೆ, ಈ ಟ್ರಸ್ಟ್ ಮೂಲಕ ನೀವು ಇನ್ನಷ್ಟು ಟ್ರಸ್ಟ್ ಅನ್ನ ಸಂಪಾದಿಸಿ, ಆಮೇಲೆ ಹೆಸರು ಗಳಿಸಿ, ಆಮೇಲೆ ಮತ್ತೆ ಪಾಲಿಟಿಕ್ಸ್ಗೆ ಏನಾದ್ರು ಬರೋದಾ? ಸಾರಿ, ಬೇಜಾರು ಮಾಡಬೇಡಿ, ನೇರವಾಗಿ ಕೇಳಿದೆ. ಇಲ್ಲ, ಪಾಲಿಟಿಕ್ಸ್ ಬರ್ಬೇಕಾದ್ರೆ ಇಷ್ಟೊತ್ತಿಗೆ ನಾನು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಜಾಯ್ನ್ ಆಗ್ತಿದ್ದೆ, ಮೆಂಬರ್ ಆಗಿ ಆದ್ರೂ ಜಾಯ್ನ್ ಆಗ್ತಿದ್ದೆ. ಪೋಸ್ಟ್ ಸಿಗೋದು ದೊಡ್ಡ ವಿಷಯ ಇಲ್ಲ, ಈಗಂತೂ ದೊಡ್ಡ ವಿಷಯನೇ ಅಲ್ಲ ಬಿಡಿ. ಅಷ್ಟು ಕಾಂಟ್ಯಾಕ್ಟ್ಸ್, ಇನ್ಫ್ಲೂಯೆನ್ಸ್ ಇವಾಗ ನಮ್ಗೂ ಇದೆ ಅಂತ ನಾನು ಅನಿಸ್ತೇನೆ. ಮತ್ತೆ ಅದು ಗೊತ್ತಿಲ್ಲ, ಒಂದು ಪೋಸ್ಟ್ ಸಿಗ್ಲಿಕ್ಕೆ ದೊಡ್ಡ ವಿಷಯ ಇಲ್ಲ. ಬಟ್ ನಮ್ಗೆ ಅದು ಬೇಡ. ನಮ್ದು ಉದ್ದೇಶ ಏನಿತ್ತು ಸ್ಟಾರ್ಟ್ ಮಾಡುವಾಗ, ಅಶಕ್ತರಿಗೆ ಸಹಾಯ ಮಾಡೋದು. ನಾವು ಅದರಲ್ಲೇ ಹೋಗುವ. ಈ ರಾಜ್ಯಕ್ಕೆ ಬಂದ ಮೇಲೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ನಮ್ದು ಜಾಸ್ತಿ ಆಗ್ತದೆ. ಅವಾಗ ಜಾಸ್ತಿ ಜನರಿಗೆ ಸಹಾಯ ಮಾಡಿದ್ರೆ ನನ್ನ ಇಲ್ಲಿ ಲೆವೆಲ್ ಜಾಸ್ತಿ ಹೋಗ್ತದೆ ಅಂತ ಹೇಳಿ, ಅವಾಗ ಏನು ನಿಸ್ವಾರ್ಥವಾಗಿ ಕೆಲಸ ಮಾಡೋದು ಇರುವುದಿಲ್ಲ, ಸ್ವಾರ್ಥಕ್ಕಾಗಿ ಕೆಲಸ ಮಾಡೋದಾಗ್ತದೆ. ಕರೆಕ್ಟ್. ಅಂಡ್ ದೆನ್ ನಾನು ಪೊಲಿಟಿಕ್ಸ್ ಬಂದ್ರೆ ಐ ವಿಲ್ ಬಿ ಮುಲಾಜಲ್ಲಿ ಬೀಳ್ತೇನೆ ನಾನು ಮತ್ತೆ. ಕರೆಕ್ಟ್ ಅಪ್ಪ. ಅವಾಗ ನಾವು ಜೆನ್ವಿನ್ ಐಡೆಂಟಿಫೈ ಈಗ ಮಾಡಿ ಕೊಡ್ತೇವಲ್ಲ, ಅವಾಗ ಅವ್ರು ಹೇಳಿದ್ದಕ್ಕೆ ನಾವು ಕೊಡ್ಬೇಕು. ಕರೆಕ್ಟ್. ಇವಾಗ ನಂಗೆ ಮುಲಾಜೆ ಇಲ್ಲ, ನಾನು ರಿಜೆಕ್ಟ್ ಕೂಡ ಮಾಡಿದ್ದೇನೆ. ಕರೆಕ್ಟ್.
ನಾನು ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳುದಿಲ್ಲ, ಅಂತ ಬಂದದ್ದು ನಾನು ರಿಜೆಕ್ಟ್ ಕೂಡ ಮಾಡಿದ್ದೆ. ಜೆನ್ವಿನ್ ಇದ್ದದ್ದು ಮಾತ್ರ ನಾವು ಮಾಡೋದು. ಮತ್ತೆ ಅದು ನಮ್ಮ ಪೊಲಿಟಿಕ್ಸ್ ಬಂದ್ಮೇಲೆ ಐ ವೋಂಟ್ ಬಿ ಏಬಲ್ ಟು ಡೂ ದ್ಯಾಟ್, ಯಾಕಂದ್ರೆ ಅಲ್ಲೇ ಇರ್ಬೇಕಲ್ವಾ. ಹೌದಪ್ಪ. ಸೊ ದಟ್ ಈಸ್ ದ ರೀಸನ್ ಐ ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಬಹಳ ಒಳ್ಳೆ ವಿಷಯ. ಅರ್ಜುನ್ ಅವರೇ, ನಿಮ್ಮ ಜೊತೆ 1 ಗಂಟೆ ಮಾತಾಡಿ ಬಹಳ ಸಂತೋಷ ಆಯಿತು. ಸಂತೋಷ ಅನ್ನೋದಕ್ಕಿಂತ ತುಂಬ ಸ್ಫೂರ್ತಿ ಸಿಕ್ತು ಅಂತಲೇ ಹೇಳ್ಬೋದು. ಭಾಳ ಸಣ್ಣ ವಯಸ್ಸಿಗೆ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀರಿ. ತುಂಬ ಜನರಿಗೆ ನಿಮ್ಮ ಟ್ರಸ್ಟ್ ಮೂಲಕ ಸಹಾಯ ಆಗಿದೆ. ಇದೆಲ್ಲವೂ ಸಾಧ್ಯ ಆಗಿದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ನಂಗೆ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ದೇವರ ದುಡ್ಡು ಅಂತ ಸಿನಿಮಾದಿಂದ ಆದಂಥ ಒಂದು ಹಾಡಿನ ಒಂದು ಸಾಲು ನೆನಪಾಯ್ತು ನನಗೆ. ಅದೆಷ್ಟು ಚೆನ್ನಾಗಿದೆ ಅಂತಂದರೆ, ಆ ಹಾಡು ಎಂಡ್ ಆಗೋದೇ ಈ ಸಾಲಿನಿಂದ. ಅದು ಹೇಗೆ ಅಂತಂದರೆ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ಅಂತ ಎಂಡ್ ಆಗುತ್ತೆ. ಸೊ ಶುಭಾಶಯ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.